ಪೂಜೆಗೆ ಅರಿಶಿನ ಕುಂಕುಮ ಎಷ್ಟು ಮುಖ್ಯನೋ ವಾಮಾಚಾರಕ್ಕೆ ಇದ್ದಲು ಮತ್ತು ಕಲ್ಲುಪ್ಪು ಅಷ್ಟೇ ಮುಖ್ಯ. ಇದು ಶಾಮಶ ಬೊಂಬೆ. ಶತ್ರುವಿನ ಪ್ರತಿರೂಪ ಆಗಿರೋ ಈ ಬೊಂಬೆಗೆ ನಾವೇನಾದರೂ ಅವನ ರಕ್ತ, ಅವನ ಉಗುರು ಅಥವಾ ಅವನ ಕೂದಲನ್ನು ಬೊಂಬೆಗೆ ಸ್ಪರ್ಶಿಸಿ ಅಗ್ನಿಗೆ ಆಹುತಿ ಮಾಡಿದ್ರೆ ಶತ್ರು ನಿರ್ನಾಮ ಖಂಡಿತ. ನೀವೆಲ್ಲ ಹೊರಡಿ. नमस्कार। घबराओ मत, तेरा भाई जो लापता हुआ है ना, उसे हमारे गुरुजी ढूंढ के देंगे। हाँ, वो फोटो दिखाओ ना। हाँ, ये देखिए। ये लीजिए। बहुत मुश्किल से उसे मैं यहाँ लेके आया हूँ। कैसे भी करके उसे मेरे पक्ष में वशीकरण करके दीजिए। कोई बात नहीं, कोई बात। नहीं, मुझको नहीं मारो। मैं तुम्हारा काम कर दूंगा। बदलो। क्या? डालो। घबराओ मत, मामूली सा काम है। तुम्हारे भाई को इसने मारा था, तुम्हें इधर वशीकरण करने के लिए लाया था। घर जाओ। चले। ಯಾಕೆ ಈ ಪ್ರಯೋಗ ಸಫಲ ಆಗಿಲ್ಲ? ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ ಪಂಚಭೂತಗಳಿರುವಂತ ಪ್ರಪಂಚ ಇದು. ಪುಣ್ಯ ನದಿಗಳು ಹರಿಯುವಂತ ಜಾಗವಿದು. ಸಾಮಾನ್ಯ ಮನುಷ್ಯರಿಗೆ ಸರಿಯಾಗಿದೆ. ನಮ್ಮಂತ ಮಾಟಗಾರರಿಗೆ ಬೇರೆ ಲೋಕನೇ ಬೇಕು.
ಅದ್ಯಾವ ಲೋಕ? ತ್ರಿಶಂಕು ಲೋಕ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ತ್ರಿಶಂಕು ಮಣಿ ಬೇಕು. ಧಾರಕ ಇಷ್ಟು ವರ್ಷ ತ್ರಿಶಂಕು ಮಣಿಯ ಸುಳಿವು ಹುಡುಕ್ತಾ ಇದ್ದ. ನಾನು ಆ ಮಣಿ ಇಲ್ಲದೆ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಯಶಸ್ವಿ ಆಗ್ತಾ ಇಲ್ಲ. ತ್ರಿಶಂಕು ಲೋಕ ಅಂದ್ರೇನು? ಆ ಮಣಿ ಅಷ್ಟೊಂದು ಶಕ್ತಿಶಾಲಿನಾ? ಈಗ ಮಣಿ ಎಲ್ಲಿದೆ? ತ್ರಿಶಂಕು ತ್ರೇತಾಯುಗದಲ್ಲಿ ಬರುವ ಈತ ಇಕ್ಷ್ವಾಕು ವಂಶದ ರಾಜ. ಮರಣ ಹೊಂದದೆ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ಆಸೆ ಇವನದು. ಆತ ವಿಶ್ವಾಮಿತ್ರನನ್ನು ಭೇಟಿಯಾದಾಗ ತನ್ನ ತಪಸ್ಸು ಶಕ್ತಿಯಿಂದ ಕಳಿಸಿಕೊಡುವುದಾಗಿ ಮಾತು ಕೊಡುತ್ತಾರೆ. ಆದರೆ ಸ್ವರ್ಗಾಧಿಪತಿಯಾದ ಇಂದ್ರನು ಇದಕ್ಕೆ ಅಡ್ಡಿಪಡಿಸುತ್ತಾನೆ. ಇಂದ್ರನಿಗೆ ಬೆಲೆ ಕೊಡದ ವಿಶ್ವಾಮಿತ್ರರು ತ್ರಿಶಂಕುವನ್ನು ಸ್ವರ್ಗದ ಹಾದಿಗೆ ಕಳಿಸಿಕೊಡುತ್ತಾರೆ. ಇದಾದ ಬಳಿಕ ತ್ರಿಮೂರ್ತಿಗಳು ಎದುರಾಗಿ ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ತ್ರಿಶಂಕುವನ್ನು ಮಧ್ಯದಾರಿಯಲ್ಲೇ ತಡೆಯುತ್ತಾರೆ. ಆಗ ವಿಶ್ವಾಮಿತ್ರರು ತ್ರಿಶಂಕುವಿಗೆ ತನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿಸುತ್ತಾರೆ. ಇತ್ತ ಭೂಮಿಯೂ ಅಲ್ಲದ ಅತ್ತ ಸ್ವರ್ಗವೂ ಅಲ್ಲದ ಆ ಲೋಕವನ್ನ ತ್ರಿಶಂಕು ಸ್ವರ್ಗ ಎಂದು ಕರೆಯುತ್ತಾರೆ. ಆದರೆ ದೇವೇಂದ್ರನಿಂದ ಸ್ವರ್ಗದ ಬಾಗಿಲಲ್ಲೇ ಒದೆಯಲ್ಪಟ್ಟ ತ್ರಿಶಂಕು ಆ ಲೋಕವನ್ನ ಅನುಭವಿಸಲು ತಲೆ ಕೆಳಗಾಗಿ ನಿಲ್ಲಬೇಕಾಗುತ್ತದೆ. ತನಗಾದ ಮೋಸ ಮತ್ಯಾರಿಗೂ ಆಗಬಾರದೆಂದು ಆ ತ್ರಿಶಂಕು ಮಣಿ ನನ್ನಂತಹ ಮತ್ತೊಬ್ಬ ಶಕ್ತಿಶಾಲಿಗೆ ಸಿಗಲಿ ಎಂದು ಅದನ್ನು ಕೀಲಿ ಕೈಯಾಗಿ ಪರಿವರ್ತಿಸಿ ಮಾಯಾದೇವಿಯ ಸುಪರ್ದಿಗೆ ಒಪ್ಪಿಸುತ್ತಾನೆ. ಇತ್ತ ಪುಣ್ಯಭೂಮಿಯಲ್ಲಿ ತಂತ್ರಗಳು ಫಲ ಕೊಡದೆ ಕಂಗೆಟ್ಟ ವಾಮಾಚಾರಿಗಳು ಈ ತ್ರಿಶಂಕು ಲೋಕ ಸಿಕ್ಕರೆ ಅಲ್ಲಿನ ಆವಯವ ಶಕ್ತಿಗಳಿಂದಲೇ ಭೂಮಿಯನ್ನ ವಶ ಮಾಡಿಕೊಳ್ಳಬಹುದೆಂಬ ಆಸೆ ಅವರದು. ಈ ಸಾಲಿನಲ್ಲಿ ನಮ್ಮ ತಾರ್ಕ ಮಹಾನ್ ಪ್ರಭಾವಿ ವಾಮಾಚಾರಿ ಈ ಮಣಿಯನ್ನ ಪಡೆಯಲು ಎಷ್ಟೋ ವರ್ಷಗಳಿಂದ ತಪಸ್ಸಿನಂತೆ ಕಾಯುತ್ತಿರುತ್ತಾನೆ. ಮಕ್ಕಳನ್ನ ಅಪಹರಿಸಿ ತನ್ನ ಮಂತ್ರಶಕ್ತಿಯಿಂದ ಅವರ ಜೀವಾಂಶವನ್ನು ಪಡೆದು ಮುಪ್ಪು ಆವರಿಸದಂತೆ ತನ್ನ ಪ್ರಬಲ ಶಕ್ತಿಗಳನ್ನ ಕಾಪಾಡಿಕೊಂಡಿರುತ್ತಾನೆ. ಆದರೆ ದೈವ ಸಂಭೂತನಾದ ಆ ಬ್ರಹ್ಮ ಜೋಯಿಸ ದಾರ್ಕನಿಗೆ ತ್ರಿಶಂಕು ಮಣಿ ಸಿಗದೆ ಇರೋ ಹಾಗೆ ಕಂಟಕವಾಗಿ ಎದುರಾಗಿದ್ದ. ಈಗಲೂ ಕೆಲವರು ಆ ಮಣಿಗೋಸ್ಕರ ವಾಮಾಚಾರ ಮಾಡುತ್ತಿದ್ದಾರೆ. ಬ್ರೇಕ್ ಬಿಟ್ಟಿದೆ. ಊಟ ಡಬ್ಬ ನನ್ನ ಮಗ 3 ಗಂಟೆಗೆ ಬ್ರೇಕ್ ಬಿಡ್ತಾವನೆ ಮನುಷ್ಯ ಇವನು. ಅಯ್ಯಪ್ಪ ಲೇ ಮದೇಶ ನಿದ್ದೆ ಮಾಡ್ತಿದ್ದೆ. ಎದ್ದಲ್ಲ ಬ್ರೇಕ್ ಬಿಡ್ತಾ ಎದ್ದಲ್ಲ ಲೇ ಎದ್ದೆ ಊಟ ಮಾರ ಬ್ರೇಕ್ ಬಿಡ್ತಾವ ನಡ್ರಪ್ಪ ಅಣ್ಣ ಬ್ರೇಕ್ ಬಿಡ್ತಾವ. So actually time is over. ಇಲ್ಲ ನಾಳೆ ಎಲ್ಲಿ ಶೂಟಿಂಗು? ಅಮೇರಿಕಾದಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂದೆ ಪ್ಯಾರಾಚೂಟಲ್ಲಿ ಬಂದಿಳಿ ಎಂದು. Mom, what's wrong? You look so off today. Oh, wait. ಇವತ್ತೇನು ಸ್ಪೆಷಲ್? ಡಿಸೆಂಬರ್ 10th ಅಲ್ಲ? ಅಂದರೆ ನಿಮ್ಮ ಅಣ್ಣನ ಬರ್ತ್ಡೇ. ನಿಮ್ಮ ಅಣ್ಣನ ಬರ್ತ್ಡೇ ಬದಲು ನೀನು ಮೂಡ್ ಆಫ್ ಡೇ ಅಂತ ಮಾಡಬೇಕಿತ್ತು. ಸಿರಿ, ನಿನಗೆ ಅರ್ಥ ಆಗಲ್ಲ ವಾಟ್ ಐ ಆಮ್ ಅಂಡರ್ಗೋಯಿಂಗ್ ಅಂತ. ಅಗೇನ್ ಎಮೋಷನಲ್ ಡ್ರಾಮಾ. ನಂಗೂ ಹೇಳಿದ್ರೆ ಅರ್ಥ ಆಗುತ್ತಪ್ಪ. ಯಾಕೆ ಯಾವಾಗಲೂ ನನ್ನಿಂದ ಮುಚ್ಚಿಡ್ತೀಯ? ನಮ್ಮೂರು ಮಳೆ ಹೊನ್ನೂರು. ನೆನೆಸ್ಕೊಂಡ್ರೇನೆ ಮನಸ್ಸು ತಂಪಾಗತ್ತೆ. ಆ ಮನೆ, ಮಳೆ, ಅಲ್ಲಿರೋ ಜನ, ನಾವು ಯಾವಾಗಲೂ ಖುಷಿಯಾಗಿರ್ತಾ ಇದ್ವಿ. ನಮ್ಮ ತಾತ ಮುತ್ತಾತ
ಎಲ್ಲರೂ ಆಯುರ್ವೇದದಲ್ಲಿ ಪಂಡಿತರು. ಯಾರಿಗೇನೇ ಕಾಯಿಲೆ ಇದ್ರು ನಮ್ಮನೆಗೆ ಬರ್ತಾ ಇದ್ರು. ಅದೇ ಕೆಲಸನ ನಮ್ಮಣ್ಣ ಮುಂದುವರ್ಸ್ಕೊಂಡು ಬಂದ್ರು. ದುಡ್ಡಿಲ್ಲ ಅಂದ್ರೆ ಈ ಕಾಲದಲ್ಲಿ ರೋಗಿಗಳ ಮುಖ ಕೂಡ ನೋಡಲ್ಲ. ಅಂಥದ್ರಲ್ಲಿ ನಮ್ಮಣ್ಣಂದು ನಿಸ್ವಾರ್ಥ ಸೇವೆಯಾಗಿತ್ತು. ಊರಲ್ಲಿ ಅಣ್ಣ ಅಂದ್ರೆ ತುಂಬಾ ಮರ್ಯಾದೆ ಕೊಡ್ತಾರೆ. ಎಲ್ರಿಗೂ ಒಂದಲ್ಲ ಒಂದು ರೀತಿಲಿ ಸಹಾಯ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅನ್ಸುತ್ತೆ ಆ ದೇವರು ಕರಗದೇ ಇರೋಷ್ಟು ಆಸ್ತಿ ಕೊಟ್ಟಿದ್ದ. ನಮ್ಮ ಅತ್ತಿಗೆನೂ ಅಷ್ಟೇ ಅಣ್ಣನಿಗೆ ಸರಿಯಾದ ಜೋಡಿ. ಎಲ್ಲ ವಿಷಯದಲ್ಲೂ ಅಣ್ಣನಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅತ್ತಿಗೆ ಅಂದರೆ ಅವ್ರಿಗೆ ತುಂಬ ಇಷ್ಟ. ನಮ್ಮ ಅಣ್ಣನ ಮಗ ಕರ್ಣ, ಎಲ್ಲರೂ ಅವನನ್ನು ತುಂಬ ಇಷ್ಟಪಡ್ತಿದ್ರು. ನೋಡೋಕೆ ಎಷ್ಟೇ ಮುದ್ದಾಗಿದ್ರು ಅಷ್ಟೇ ತುಂಟ. ನಾನು ಎಲ್ಲೇ ಇದ್ರು ಅತ್ತೆ ಅತ್ತೆ ಅಂತ ಹಿಂದೆನೆ ಬರ್ತಾ ಇದ್ದ. ಎಲ್ಲ ಚೆನ್ನಾಗಿದ್ರು ಆ ಮನೆ ಮೇಲೆ ಏನೋ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗಿತ್ತು. ಅವತ್ತೊಂದಿನ ನೀನು ನನ್ನ ಒಳಗಿದ್ದಾಗ ನಮ್ಮ ಅಣ್ಣನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದೆ. ಆದರೆ ನಮ್ಮ ಅಣ್ಣನ ಆಯುರ್ವೇದದ ಮುಂದೆ ನನ್ನ ಸರ್ಪ್ರೈಸ್ ವರ್ಕೌಟೇ ಆಗಲಿಲ್ಲ. ಅಕ್ಕವ್ರೆ ಬನ್ನಿ. ಯಶೋಧ, ಅಣ್ಣ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭಾವ. ದಿಢೀರಂತ ಮಳೆಯಲ್ಲಿ ಭಾವ ಬಂದಿಲ್ವಾ? ಇಲ್ಲ, ನಾನೊಬ್ಳೇ ಬಂದಿದ್ದೀನಿ. ಬಾಮ್ಮ. ಯಾಕಣ್ಣ? ಇಲ್ಲಮ್ಮ, ನೀವಿಬ್ಬರು ಬಂದಿದ್ದೀರಾ. ಇಲ್ಲ ಅಣ್ಣ, ನಾನೊಬ್ಳೇ ಬಂದಿರೋದು. ನೀನು ನಿನ್ ಹೊಟ್ಟೆಲಿರೋ ಆ ಕಂದಮ್ಮ. ಸುಶೀಲಾ, ಆರತಿ ತಟ್ಟೆ ತಗೊಂಡ್ ಬಾ. ಬಾಮ್ಮ. ಅಂದಾಗೆ ಅಣ್ಣ, ಆ. ಬೆಳಗಾವಿ ದೇವಸ್ಥಾನ ಜಾತ್ರೆಗೆ ಹೋಗ್ಬೇಕು ಅಂತ ಹರಕೆ ಹೊತ್ಕೊಂಡಿದ್ದೆ ಅಣ್ಣ. ಹೋಗ್ ಬರ್ಲಾ? ಅದಕ್ಕೇನಂತೆ, ಹೋಗ್ ಬಾ. ಜಾತ್ರೆಗ ಅಪ್ಪ ಅಪ್ಪ ಪ್ಲೀಸ್ ನಾನು ಹೋಗ್ತೀನಿ. ಈ ಕರ್ಣ, ಬೇಡ ಸುಮ್ನಿರು. ನೀನ್ ದೊಡ್ಡ ತರ್ಲೆ. ಬೆಳಗಾವಿ ತುಂಬಾ ದೂರ ಇದೆ, ಹಠ ಮಾಡ್ಬೇಡ. ಅಮ್ಮ ಅಮ್ಮ ಹೋಗ್ತೀನಮ್ಮ. ಅತ್ತೆ ಅತ್ತೆ ನೀವಾದ್ರೆ ಹೇಳಿ ಅತ್ತೆ, ನಾನು ಬರ್ತೀನಿ. ಅಣ್ಣ ಅಣ್ಣ ಪ್ಲೀಸ್, ಅವನನ್ನು ಕಳ್ಸೋಣ. ನಾನೇ ಕರ್ಕೊಂಡು ಹೋಗ್ತೀನಿ ಪ್ಲೀಸ್. ಹೋಗ್ತೀಯಾ? ಸುಶೀಲಾ, ಯಶೋಧ ಜೊತೆ ತಾನೆ, ಹೋಗ್ ಬರ್ಲಿ. ನಾನು ಹೋಗ್ತೀನಿ, ಪಾಠ ಮಾಡು. ಅಣ್ಣ ಹೋಗ್ ಬರ್ತೀನಿ. ಜಾಗ್ರತೆ. ಆಯ್ತಪ್ಪ. ಹುಷಾರು ಕರ್ಣ. ಬಾಯ್. ಕರ್ಣ, ಕರ್ಣ. ಹಲೋ, ಅಣ್ಣ, ನಾನಣ್ಣ ಯಶೋಧ. ಹೇಳಮ್ಮ. ಅಣ್ಣ, ಕರ್ಣ ಜಾತ್ರೆಯಲ್ಲಿ ಮಿಸ್ ಆಗ್ಬಿಟ್ಟಣ್ಣ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಣ್ಣ. ಕೈ ಕಾಲೇ ಆಡ್ತಾ ಇಲ್ಲ. ಅಣ್ಣ, ಅಣ್ಣ ಮಾತಾಡೋಣ. ಹಲೋ ಅಮ್ಮವ್ರೆ, ಅದು ನಿಮ್ಮ ಮಗ ಕರ್ಣ ಕಾಣ್ತಿಲ್ವಂತೆ. ಏನಂದೆ? ಅಮ್ಮವ್ರೆ, ಜನ ಕುಡ್ಕಿದ್ರು ಸಿಕ್ಕಿಲ್ಲ ಅಂದ್ರೆ ರೇಡಿಯೋ ಟಿವಿಲಿ ಹಾಕಿದ್ರು 3 ದಿನ ಆದ್ಮೇಲೆ ಸಿಕ್ಕಿಲ್ಲ ಅಂದ್ರೆ ಇನ್ ಸಿಗದ್ ಕಷ್ಟ. ಅಣ್ಣ, ಅಣ್ಣ ತುಂಬಾ ಹುಡುಕ್ಬಿಟ್ಟೆ ಅಣ್ಣ. ಆದ್ರೆ ಕರ್ಣ ಎಲ್ಲೂ ಸಿಕ್ಲಿಲ್ಲ ಅಣ್ಣ. ನನಗೆ ಕ್ಷಮಿಸ್ಬಿಡು ಅಣ್ಣ. ಕ್ಷಮಿಸೋದು ತುಂಬಾ ಸುಲಭ. ಮಗುನ ಕಳ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದೀವಿ. ಯಾರ ಶಾಪನೂ ನಿನ್ ಮಗುಗೆ ತಟ್ಟದೇ ಇರಲಿ. ಅಣ್ಣ, ಅವತ್ತಿಂದ ಇವತ್ತವರೆಗೂ ನಾನು ನನ್ನ ತವ್ರ ಮನೆಗೆ ಹೋಗೇ ಇಲ್ಲ. ಕರ್ಣ ಸಿಗೋವರೆಗೂ ನಾನು ನನ್ನ ತವ್ರ ಮನೆಗೆ ಕಾಲಿಡೋಕ್ಕಾಗೋದಿಲ್ಲ.
ಇವತ್ತು ಅಣ್ಣನ ಹುಟ್ಟಿದಬ್ಬ. ಊರ್ನಲ್ಲಿರೋರೆಲ್ಲರೂ ಸೇರಿರ್ತಾರೆ, ನನ್ನೊಬ್ಳನ್ನ ಬಿಟ್ಟು. ನಾನು ಮಾಡಿದ ತಪ್ಪಿಗೆ ಅಣ್ಣ ನನ್ನ ನೆನ್ಸ್ಕೊತಾನೋ ಇಲ್ವೋ ಅದು ಗೊತ್ತಿಲ್ಲ. ಕೆಲವ್ರಿಗೆ ತವರೇ ಇರೋದಿಲ್ಲ, ಆದ್ರೆ ನನಗೆ ತವರಿದ್ದು ಹೋಗೋದಕ್ಕಾಗೋದಿಲ್ಲ. ಕಳ್ದೋಗಿರೋ ಕರ್ಣನ್ನ ಹುಡುಕಿದ್ರಾಯ್ತು. ಸಿರಿ, ಕರ್ಣ ಎಲ್ಲಿದ್ದಾನೆ, ಹೇಗಿದ್ದಾನೆ, ಬದುಕಿದಾನೋ ಸತ್ತಿದಾನೋ ಅಂತಾನೂ ನನಗೆ ಗೊತ್ತಿಲ್ಲ. ಕರ್ಣ ಏನಾದ್ರೂ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ರೆ ಅವನೇ ಕರ್ಣ ಅಂತ ನನಗೆ ಗೊತ್ತೂ ಆಗೋದಿಲ್ಲ. ಅದೇ ತಾನೇ ನಮಗ್ ಪ್ಲಸ್ ಪಾಯಿಂಟು. ಯಾರೋ ಒಬ್ಬನ್ ಕರ್ಕೊಂಡ್ ಬಂದು ಅವನನ್ನೇ ಕರ್ಣ ಅಂತ ನಂಬಿಸಿದ್ರಾಯ್ತು. ಕಮಾನ್ ಸಿರಿ, ನಮ್ಮಣ್ಣ ಆಯುರ್ವೇದದ ಪಂಡಿತ. ಅವನು ನಿನ್ನ ನೋಡಿಲ್ಲ. ನೀನೇನಾದ್ರೂ ಅವನೆದ್ರಿಗೆ ಹೋಗಿ ನಿಂತ್ಕೊಂಡ್ರೆ ನೀನೇ ನನ್ನ ಮಗಳು ಅಂತ ಕಂಡು ಹಿಡಿತಾನೆ. ಅಂಥದ್ರಲ್ಲಿ ಯಾವನೋ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಇವನೇ ಕರ್ಣ ಅಂದ್ರೆ ಅವ್ನು ನಂಬಿಡ್ತಾನ? ಮಾ, ನೀನ್ ನೋಡ್ತಾ ಇರು. ಆ ಮನೆಗೆ ಕರ್ಣನ್ ಕೊಡ್ತೀನಿ, ನಿಂಗೆ ನಿನ್ ತವ್ರನ್ ವಾಪಸ್ ಕೊಡ್ತೀನಿ. ಅವನ್ ತರ ಕರ್ಣ ಎಲ್ಲಿರ್ತಾನೆ? ಇನ್ನೆಲ್ಲಿರ್ತಾನೆ? ಕೌರವರ ಆಸ್ಥಾನದಲ್ಲಿರ್ತಾನೆ. ಗುರು ಹೇಳಿದ ನಂತರ ಮಾಡುವವನು ಅರ್ಜುನ, ಗುರು ಹೇಳುವುದಕ್ಕೂ ಮೊದಲೇ ಮಾಡುವವನು ಈ ಕರ್ಣ. ಓಹೋ, ಈ ಸೂತಪುತ್ರನೊಂದಿಗೆ ಆ ಕ್ಷತ್ರಿಯ ಅರ್ಜುನ ಸೆಣಸುವನೇ? ಸೂತಪುತ್ರ 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 ಸೂತಪುತ್ರನಾದ್ರೂ ಪರಾಕ್ರಮಿ ಅಲ್ಲವೇ? ಯಾವನ್ರಿ ಅವನ ಜೂನಿಯರ್ ಆರ್ಟಿಸ್ಟ್? ತಿರ್ಗಿ ನೋಡ್ಬೇಡ, ನಿನ್ನ ಮುಖ ಕಾಣುತ್ತೆ ಅಂತ ಹೇಳಿ ನಾನು. ಸಾರಿ ಸರ್, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಆದ್ರೂ ಚೆನ್ನಾಗಿ ಮಾಡಿದೆ ಅಲ್ವಾ ಸರ್? ರೀ ಯಾವನ್ರಿ ಅವನು? ಇರಿಟೇಷನ್ ಅಲ್ಲ, ಫಸ್ಟ್ ಮೈಕ್ ಇಟ್ಕೊಳ್ರಿ ಅವನ ಹತ್ರ. ಇವತ್ತು ಪೇಮೆಂಟ್ ಕಟ್ ಮಾಡ್ರಿ ಅವನು. ಯೋ ಕೊಡಯ್ಯ ಇಲ್ಲಿ. ಯಾಕೆ ಒಂದ್ಮೂರು ಹೋಗೋದಾ? ಇಲ್ಲ, ನಿನ್ ಮನೆಗೆ ಹೋಗುದು. ಹೋಗ ಸರಿಯಾಗಿ ಹಿಡಿಯೋ. ರೆಡಿ, ಕ್ಯಾಮರಾ ಆಕ್ಷನ್. ಸೂತಪುತ್ರ ಸೂತಪುತ್ರ ಸೂತಪುತ್ರನಾದರೂ ಪರಾಕ್ರಮಿಯಲ್ಲವೇ? ಕಟ್ ಇಟ್. ಸೂಪರ್ ಸರ್. ಅಯ್ಯೋ, ಅವಾಗಲಿಂದ ಫೋನ್ ಹುಡ್ಕೋತಿತ್ತು. ಹಲೋ, ಏ ಮುತ್ಕ, ಎಲ್ಲಿ ನೋಡ್ತಿದ್ಯಾ ಅಂತ ಗೊತ್ತಾಯ್ತು. ಶಾಕ್ ಮುಗೀತು, ಆ ಕಡೆ ತಿರಿಕ. ಈ ಶಾಟ್ ಹಾಂ ಸರ್. ಬಂದೆ ಸರ್. ಜಾಗ ಬಿಡಯ್ಯ. ಹಾಂ ಸರ್, ನೀವು ಎತ್ತು ತೋರಿಸ್ಬೇಕು ಸರ್. ವಾಟ್? ಐ ಮೀನ್ ನೀವು ಬಿಲ್ನ ಎತ್ತು ತೋರಿಸ್ಬೇಕು ಸರ್. ಬಿಲ್ಲು ನೆತ್ ತೋರ್ಸೋದಾ? ಹೌದು ಸರ್. ಬರೀ ಹ್ಯಾಂಡ್ ಶಾಟ್? ಬರೀ ಹ್ಯಾಂಡ್ ಶಾಟ್. ಫೇಸ್ ಇಲ್ವಾ? ಫೇಸ್ ಇಲ್ಲ. ಜೂನಿಯರ್ ನಾನಾರ ಹಾಕೊಳಮ್ಮ. ಏ ಇವನೇ ಮೊಬೈಲ್ ತಗೊಂಬರ. ಯಾವುದೇ ಯುದ್ಧ ಆಗ್ಲಿ ಇವನು ಪಾಲ್ಗೊಳ್ತಾನೆ. ಏನೇ ಸ್ಟ್ರೈಕ್ ನಡೀಲಿ ಇವನು ನೊಂದವರ ದನಿ ಆಗ್ತಾನೆ, ಕೂಗ್ತಾನೆ, ಕಿರ್ಚ್ತಾನೆ. ಯಾರೇ ಮದ್ವೆ ಆಗ್ಲಿ ಇವನು ಹೋಗ್ತಾನೆ, ಅಕ್ಷತೆ ಹಾಕ್ತಾನೆ, ಹಾರೈಸ್ತಾನೆ. ಯಾರದೇ ಸಾವಾಗ್ಲಿ ಇವನು ಹೆಗಲ್ ಕೊಡ್ತಾನೆ, ಕಣ್ಣೀರಿಡ್ತಾನೆ. ಸ್ವಾಮಿ, ನಮ್ಮ ಹೆಂಗಸರಿಗೆ ಆಸ್ಪತ್ರೆಯಲ್ಲಿ ಎಷ್ಟು ತೋರಿಸಿದ್ರು ಗುಣನೇ ಆಯ್ತಿರ್ಲಿಲ್ಲ ಸ್ವಾಮಿ. ನಿಮ್ ಕೈ ಗುಣದಿಂದ ಮೇಲಾಗ್ತೈತೆ. ತಗೊಳ್ಳಿ ಸ್ವಾಮಿ, 100 ರೂಪಾಯಿ. 10 ರೂಪಾಯಿ ಸಾಕು. 10 ರೂಪಾಯಿಗೆ ಏನ್ ಬರ್ತದ ಸ್ವಾಮಿ? 10 ರೂಪಾಯಿಗೆ ಔಷಧಿಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಅಗತ್ಯಕ್ಕಿಂತ ಜಾಸ್ತಿ ಊಟ ಆರೋಗ್ಯವನ್ನು ಕೆಡಿಸಿದ್ರೆ, ಅವಶ್ಯಕತೆಗಿಂತ ಜಾಸ್ತಿ ಹಣ ನೆಮ್ಮದಿ ಕೆಡಿಸುತ್ತೆ. ಔಷಧಿ ಕೊಡೋದು ನಮ್ಮ ವಂಶ ಪಾರಂಪರ್ಯ ವೃತ್ತಿ. 10 ರೂಪಾಯಿ ಇಡು. ಸರಿ ಸ್ವಾಮಿ. ಇಲ್ಲೇ ಇಡ್ತೀನಿ ಸ್ವಾಮಿ. ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನಾವು ಹಂಗೆಲ್ಲ ದುಡ್ಡು ತಗೊಳ್ಳಲ್ಲ. ನಡಿ ನಡಿ ನಡಿ. ನಮಸ್ಕಾರ ಬುದ್ಧಿ. ಬರ್ತೀನಿ ಸ್ವಾಮಿ. ಮುಂದಿನ ವಾರ ಬರ್ತೀನಿ ಜಯಶ್ರೀ. ಒಳ್ಳೆದಾಗಲಿ. ರಾಮ್ ಜಯಶ್ರೀಗ್ ನಮಸ್ಕಾರ. ಕ್ಯೂ ಅಲ್ಲಿ ಬಾಮ್ಮ. ನಮ್ಮಮ್ಮ ಹೇಳಿದ್ರು ನೀವು ನನ್ನ ನೋಡಿದ ತಕ್ಷಣ ಕಂಡು ಹಿಡಿತೀರಾ ಅಂತ. ನೀವ್ ನೋಡಿದ್ರೆ ಕ್ಯೂ ಅಲ್ಲಿ ಬಾರಮ್ಮ ಅಂತ ಹೇಳ್ತೀರಾ. ಓ, ಚೆನ್ನಮ್ಮನ ಮಗಳು ತಾನೆ? ಚೆನ್ನಮ್ಮನ ಮಗಳ? 7 ವರ್ಷ ಇದ್ದಾಗ ನೋಡಿದೆ, ಮತ್ತೆ ಈಗ ನೋಡ್ತಾ ಇದ್ದೀನಿ. ಹೇಗಿದೀಯಾ? ಚೆನ್ನಾಗೇ ಇದ್ದೀನಿ, ಆದ್ರೆ ಈ ಚೆನ್ನಮ್ಮ ಯಾರು ಅಂತ ಗೊತ್ತಾಗ್ಲಿಲ್ಲ. ಕ್ಷಮಿಸಿ, ನೀವು ಯಾರೋ ಗೊತ್ತಾಗ್ಲಿಲ್ಲ.
ಈ ಮನೇಲಿ ಆಡ್ ಬೆಳ್ದಿದ್ ಯಶೋಧ ಅನ್ನೋರು ನಿಮಗ್ ನೆನ್ಪಿದಾರಾ? ಹಾ, ಅದೇ ಯಶೋಧ. ನಾನು ಅವ್ರ ಮಗಳು ಸಿರಿ ಅಂತ. ನೀವಂತೂ ತವರಿಗ್ ಬಾ ತಂಗಿ ಅನ್ನಲ್ಲ, ಅಂಥದ್ರಲ್ಲಿ ತವರಿಗ್ ಬಾ ತಂಗಿ ಮಗಳೇ ಅಂತೀರಾ? ಅನ್ನಲ್ಲ ತಾನೆ. ಬೇರೆಯವ್ರ ಹತ್ರ ಯಾವತ್ತೂ ಅನ್ನಿಸ್ಕೋಬಾರ್ದು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಏಲಕ್ಕಿ ಟೀ. ಪಾರ್ವತಿ ಅವರೇ, ಜಾನ್ಕಿ. ಸಾರಿ, ನನಗೂ ಏಲಕ್ಕಿ ಟೀ. ಹಾಗೆ ಲಗೇಜ್ ತಗೊಂಡು ಒಳಗಿಡ್ತೀರಾ? ಮಾವ, ಓಕೆ ಸಾರಿ. ಜಗಳ ಆಗಿದ್ದು ನಿಮ್ಮಿಬ್ರಿಗೂ. ನೀವು ಅವ್ರಿಗೆ ಬರಬೇಡ ಅಂತ ಹೇಳಿದ್ದು ನನಗೇನಲ್ವಲ್ಲ. ಸೊ ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ. ನಾನಿಲ್ಲಿರೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ನಿಮ್ಮ ತಂಗಿ ನೆನಪಾಗ್ಬೋದು, ಸ್ವಲ್ಪ ಇರಿಟೇಟ್ ಕೂಡ ಆಗ್ಬೋದು. ಬಟ್ ನಾನೇನು ಮಾಡೋಕ್ಕಾಗಲ್ಲ, ಎಲ್ಲ ನೀವೇ ಮಾಡ್ಕೊಂಡಿರೋದು. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಓಕೆ, ಆಲ್ ರೈಟ್, ಬಾಯ್. ಜಾನಕಿ, ನನಗಿನ್ನ ಟೀ ಬಂದಿಲ್ಲ. ಜಾನಕಿ, ಇನ್ನ ಎಷ್ಟೊತ್ತು? ಬಂದೆ. ಓ ವಾವ್, ತಗೊಳ್ಳಿ. ಯಾಕಿಷ್ಟು ಲೇಟು? ಅತ್ತೆ ಹತ್ರ ಹೇಳೋಣ ಅಂತ ಹೋದೆ, ಮಲಗಿದ್ರು. ಆಮೇಲೆ ಟೀ ಮಾಡ್ಕೊಂಬರಕ್ ಇಷ್ಟೊತ್ತಾಯ್ತು. ಅತ್ತೇನಾ? ಎಲ್ಲಿದ್ದಾರೀಗ? ಅತ್ತೆ ಯಾರು? ಯಾರು? ನಾನತ್ತೆ, ನಿಮ್ಮ ನಾದ್ನಿ ಯಶೋಧ ಮಗಳು ಸಿರಿ. ಯಶೋಧ, ನಮ್ಮ ಯಶೋಧ ಮಗಳು. ನಿನ್ನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ. ನನ್ನ ಮಗನೂ ಇದ್ದಿದ್ರೆ ನಿನ್ನಷ್ಟೇ ದೊಡ್ಡವನಾಗಿರ್ತಿದ್ನೋ ಏನೋ. ಈಗ ಅವನು ಎಲ್ಲಿದ್ದಾನೋ ಏನೋ. ಎಲ್ಲಿದ್ರೇನಂತೆ? ಕಳ್ದೋಗಿರೋ ಕಾರಣ ಈ ಕುಂತಿಗೆ ಸಿಗ್ಬೇಕು. ನನ್ನ ತಾಯಿ ಈ ತವ್ರಿಗೆ ವಾಪಸ್ ಬರ್ಬೇಕು. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ನೀವು ಇಲ್ಲಿಂದ ಮೊದಲು ಎದ್ದೇಳಿ. ಬನ್ನಿ ಅತ್ತೆ. ಹೌದು ಅತ್ತೆ, ಬನ್ನಿ. ಹುಷಾರು. ಇವತ್ತಿನ ಕಮಾಯಿ. ನನ್ನ ಕರ್ಣ ಸಿಗ್ತಾನಾ? ಹ್ಞೂ ಅತ್ತೆ, ಈಗಿನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಒಂದು ಆ್ಯಪ್ ಇದೆ. ಅದರಲ್ಲಿ ನಿಮ್ಮ ಈಗಿನ ಫೋಟೋ ಅಪ್ಲೋಡ್ ಮಾಡಿದ್ರೆ ನೀವು ಹಿಂದೆ ಹೇಗಿದ್ರಿ, ಮುಂದೆ ಹೇಗಾಗ್ತೀರಾ ಅನ್ನೋದನ್ನ ನೋಡ್ಬೋದು. ಈಗ ನೋಡಿ, ತೋರಿಸ್ತೀನಿ. ಎಸ್, ಲೋಡ್ ಆಗ್ತಾ ಇದೆ. ಈಗ ನೋಡಿ, ಬರುತ್ತೆ. ವಾವ್ ಅತ್ತೆ, ಒಳ್ಳೆ ಹೀರೋಯಿನ್ ತರ ಇದ್ದೀರಾ. ನನ್ನ ಮಗ ಕರ್ಣ ಸಿಗ್ತಾನಲ್ವಾ? ಈಗ ಇದೇ ತರ. ಫೇಕ್ ಇದು, ಫೇಕು. ನಿಮ್ಮ ಹತ್ರ ಇರೋ ನಮ್ಮ ಅಕ್ಕನ ಯಾವುದೋ ಹಳೆ ಫೋಟೋನ ಗ್ರಾಫಿಕ್ ಮಾಡಿಸ್ಬಿಟ್ಟು ನಮಗೆ ತೋರಿಸ್ತೀರಾ? ಆ್ಯಪ್ ಅಂತೆ ಫೋಟೋ ಅಂತ. ನೋಡಿ ಭೋಜರಾಜು, ತೋರಿಸಿ. 1 ಸೆಕೆಂಡ್ ಇಲ್ಲಿ ನೋಡಿ. ನೋಡಿಸಿ. ಈಗ ನೀನ್ 10 ಇಯರ್ಸ್ ಬ್ಯಾಕ್ ಹೇಗಿದ್ದೆ ಅಂತ ನೋಡೋಣ. ಹೆಚ್ಚು ಕಮ್ಮಿ ನಿಮ್ ತರಾನೇ ಇದೆ ಅಲ್ಲ? ನಾನೇ ಇದೇ ತರ ಶರ್ಟ್ ನನ್ನ ಹತ್ರನೇ ಇತ್ತು. ನಿಂದೆ ಕಣೋ ಗುಬಾಳ್. ಜಾನಕಿ ನೋಡು. ಈಗ ನಿಮ್ಮ ಮಗನ್ ಚಿಕ್ಕ ವಯಸ್ಸಿನ ಫೋಟೋ ತೋರಿಸ್ತೀನಿ. ಈಗ ಹೇಗಾಗಿದ್ದಾನೆ ಅಂತ ನೋಡೋಣ. ಎಡಿಟ್ರೆ,
ಆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ತೋರಿಸಿ. ಎಷ್ಟೊತ್ತಿ ತೋರ್ಸದೆಯಾ? ಅಲ್ಲೇ ಐತೆ ನೋಡು. ಓ ಇದೇನಾ? ನನಗೂ ಗೊತ್ತಿದ್ ಬಿಡಿ. ಲೋ ಬಜೆಟ್ ಪಿಕ್ಚರ್ ಇರ್ಬೇಕು. ಹಲೋ, ಏನೋ ಆಡಿಷನಾ? ಹೀರೋ ರೋಲ್ಗೆ. ಮಗನ್ ರೋಲು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ತಗೋ ರೆಡಿ ಆಗು. ನೆಕ್ಸ್ಟ್ ಯಾರು? ಮಗನ್ ರೋಲ್. ಮಗನಿಗೆ ನಾನು ಓಕೆ. ಅಂಕಲ್ಗಳು ಆಲೆ ಬಂದ್ಬಿಟ್ಟವ್ರೆ. ನೆಕ್ಸ್ಟ್ ನೀವ? ಅವ್ರಾದ್ಮೇಲೆ ನೀವ ಅಂತ ಕೇಳಿದೆ. 1 2 3 4 5 6 7 8 9 10 11 12 13 14 15 16 ಹೇಳು ತಂದೆ. ಮೇಡಮ್ ಬಂತು, ಮೇಡಮ್ ಬಂತು. ಎಸ್ ಎಸ್. ಅಮ್ಮ ಅಮ್ಮ ಅಮ್ಮ. ಲೇ ನಿಮ್ಮ ಅಮ್ಮ ಸರ್, ಅಮ್ಮ 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 ಅಂತಿದ್ಯಲ್ಲೋ. ಸರ್ ಹೇಳ್ತೀನಿ ಸರ್, ಹೇಗೆ ಕುಡ್ಕೊಂಡ್ಬಂದು ಹೇಳ್ತೀನಿ ಸರ್. ಏನ್ ಹಂಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಆಗ್ಲಿ ಅಂತ ತಾನೇ ಇಷ್ಟು ದಿನ ಆದ್ಮೇಲೆ ಬಂದಿದ್ದು. ನಿನ್ನ ಅಮ್ಮ ಮಾಡಿದ್ದು ನಮ್ಮ ಅಪ್ಪನೇ, ಆದ್ರೆ ಅಮ್ಮ ಅಂತ ಕರೆದಿದ್ದು ನಾನು. ಇಂಡಿಯಾ ಮ್ಯಾಪ್ ಅಲ್ಲಿ ಇಲ್ದಿರೋ ಡಿಸ್ಟ್ರಿಕ್ಟ್ ಗೆ, ಕರ್ನಾಟಕ ಮ್ಯಾಪ್ ಅಲ್ಲಿ ಇಲ್ದಿರೋ ಊರಿಗೆ ಹುಡುಕೊಂಡು ಬಂದಿದ್ದೀನಿ. ಇನ್ ಮೇಲಿಂದ ಇವನೇ ನಮ್ಮ ಅಪ್ಪ, ನೀನೇ ನನ್ನ ಅಮ್ಮ. ಯಾಕಪ್ಪ ಇವನು ಬಂದ, ಯಾಕಪ್ಪ ನನ್ನ ಅಮ್ಮ ಅಂತ ಕರ್ದ ಅಂತ ನೀನು ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಒದ್ದಾಡಿ ಸಾಯ್ಬೇಕು. ಇದು ಸೂತಪುತ್ರನ ಕೋಟೆ ಕಣೋ. ಲೇ ನಾವ್ ಹೇಳೋದಕ್ಕೂ ಮುಂಚೆ ನೀನೇ ಹೋಗ್ತಿದ್ಯಲ್ಲೋ. ಈ ತರ ಆಡಿಷನ್ಸ್ ಎಷ್ಟು ಕೊಟ್ಟಿಲ್ಲ, ಬರೀ ಪಬ್ಲಿಸಿಟಿ ಗಿಮಿಕ್ಸ್ ಅಷ್ಟೇ. ನೆಕ್ಸ್ಟ್ ಕಳ್ಸೋ. ಅಮ್ಮ, ಯಾವುದೇ ಬಳ್ಳಿ ನೋಡಿದ್ರು ನಿನ್ ಕಳ್ಳು ಬಳ್ಳಿ ಅನಿಸ್ತಾ ಇತ್ತು. ಯಾವುದೇ ಹಾಲು ಕುಡಿದ್ರು ನಿನ್ನ ಅದೇ ಹಾಲು ಅಂತಾನೆ ಅನಿಸ್ತಾ ಇತ್ತು. ಮತ್ತೆ ಮದರ್ ಟಂಗ್ ಕೇಳಿದ್ರೆ ನಿನ್ನನ್ನೇ ಅಂತ ಹೇಳ್ತಾ ಇದ್ದೆ. ಆದ್ರೆ ನಾನೇನ್ ಮಾಡಿದೆ, 20 ವರ್ಷ ಬಿಟ್ಕೊಂಡು ಜೋಗಿ ಸಿನಿಮಾ ನೋಡ್ಕೊಂಡು ಕುಣ್ತ ಹಾಕೊಂಡ್ ಬಾರಮ್ಮ. ಅಮ್ಮ ಈ ಕಡೆ ನಿಂತಿರ್ತಾರ, ಈ ಕಡೆ ನಿಂತಿರ್ತಾರ, ಹೊರಗಡೆ ನಿಂತಿರ್ತಾರೆ. ಹೋಗು, ನೋಡ್ಕೊಂಬರ್ತೀನಿ. ಅಮ್ಮ, ನಿನ್ನ ಬಿಟ್ಟು ಬದುಕೋ ಶಕ್ತಿ ಅಲ್ಲ, ಮಗನ ಕ್ಯಾರೆಕ್ಟರ್ಗೆ ಅಂತ ಲೈನಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗೋ ಅಷ್ಟಲ್ಲ ಅಪ್ಪ ಆಗ್ಬಿಡ್ತೀವ ಅಂತ. ಅದು ಆಗಲ್ಲ ಗುರು, ಹೇಳ್ತಾ ಏನಲ್ಲ, ಟೈಮ್ ಪಾಸ್ ಇದು. ಏನು ಆಗಲ್ಲ ಇಲ್ಲಿ. ಆಗಲ್ಲ ಅಂದ್ಮೇಲೆ ಮತ್ತಾಕೋ ಲೈನಲ್ಲಿ ನಿಂತಿದ್ಯಾ? ಹೇಳಿದ್ನಲ್ಲ ಟೈಮ್ ಪಾಸ್ಗೆ ಅಂತ. ಅಮ್ಮ ಯಾವುದೋ ಮೆಂಟ್ಲಿದು. ವೈಟ್ ಡ್ರೆಸ್ಸು, ಕ್ಯಾರೆಕ್ಟರ್ ಫಿಕ್ಸು. ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ ಅಮ್ಮ ನಡ, ಲೈನಲ್ಲಿ ನಿಂತ್ಕೊಂಡ್ರೆ ವರ್ಕೌಟ್ ಆಗಲ್ಲ. ಪ್ರೊಡ್ಯೂಸರ್ ಬಂದ್ರು ಅಂತ ಒಳಗೋಗೇಳು. ಅವರು ಬರಲ್ಲಾಗರು, ಸುಮ್ಮನೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ, ನೀವು ಒಳಗೋಗೇಳ. ಹೇಳ. ಓಕೆ ಸರ್. ಹೆಂಗೆ? ಇದು ವರ್ಕೌಟ್ ಆಗಲ್ಲ, ಸುಮ್ಮನೆ ಹೇಳ್ತಾ ಎಲ್ಲ ಟೈಮ್ ಪಾಸ್ ಗಿರಾಕಿ. ಹಲೋ ಮೇಡಮ್, ಇಲ್ಲಿ ಮಗನ್ ರೋಲ್ಗೆ ಆಡಿಷನ್ ನಡೀತಾ ಇರೋದು. ಅದೇ ಸರ್, ಮಗನ್ ರೋಲ್ಗೆ ಆಡಿಷನ್ ನಡೀತಿದೆ. ಮಗ ಇದ್ಮೇಲೆ ತಾಯಿ ಇರ್ಬೇಕಲ್ವಾ, ಅದಕ್ಕೆ ತಾಯಿ ರೋಲಿಗೆ ಬಂದಿದ್ದೀನಿ ಸರ್. ನಾನು ಅಮ್ಮ ಆಗೋಕ್ ರೆಡಿ ಇದ್ದೀನಿ ಸರ್. ನಾ ಅಪ್ಪ ಆಗೋದಕ್ಕೆ ರೆಡಿ ಇದ್ದೀನಿ. ನಡೆಯಮ್ಮ ಆಚೆಗೆ. ಮೇಡಮ್, ಹೆಣ್ಣೆಂಗ್ಸು ಆಟೋ ಚಾರ್ಜ್ ಕೊಟ್ಟು ಬಂದ್ಬಿಡ್ತೀನಿ ಮೇಡಮ್. ಯಾಕೋ ಮಗ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಓವರ್ ಆಕ್ಟಿಂಗ್ ಅನ್ನೆಲ್ಲ ಕಿತ್ಕೊಂಡದ ಕಣ. ಪ್ರೊಡ್ಯೂಸರ್ ಬಂದ್ರು, ಚೇರಲ್ಲಿ ಪ್ರೊಡ್ಯೂಸರ್ ಬಂದ್ರು. ಪ್ರೊಡ್ಯೂಸರಾ? ಪ್ರೊಡ್ಯೂಸರ್ ಇರೋ ವಿಷಯ ನನಗೆ ಹೇಳೇ ಇರಲಿಲ್ಲ. ನನಗೆ ಗೊತ್ತಿರಲಿಲ್ಲ. ಫಟಾ ಗೋಣಿ ಚೀಲ, ನಿಖಲ ಅನಿಲ. ಸರ್ ನಮಸ್ಕಾರ ಸರ್. ಎಸ್, ತಿಂಡಿ ಆಯ್ತಾ ಸರ್ 10 ಗಂಟೆಗೆ ಬಂದೆ, ಇನ್ನೂ ತಿಂಡಿ ತಿಂದಿಲ್ಲ. 10 ಗಂಟೆಗೆ ಬಂದ್ರು ತಿಂಡಿ ತಿಳ್ಕೊಳ್ದೆ ಬಂದಿದ್ಯಲ್ಲ. ನಿನ್ನಂತ ಸೋಂಬೇರಿಗೆ ನನ್ನ ಪ್ರೊಡಕ್ಷನ್ ಅಲ್ಲಿ ಚಾನ್ಸ್ ಇಲ್ಲ. ಔಟ್ ಔಟ್. ನಿಂದು? ನಾನು ಬೆಳಿಗ್ಗೆ 5 ಗಂಟೆಗೆ ಬಂದೆ ಸರ್, ಆದ್ರೆ ಟಿಫಿನೇ ಸಿಕ್ಕಿಲ್ಲ. 10 ಗಂಟೆ ಆಡಿಷನ್ಗೆ ಬೆಳಗಿನ ಜಾವ 5 ಗಂಟೆಗೆ ಕೀಳಕ್ ಬಂದ್ಯಾ? ಯು ಆಗಿಲ್ಲ ಸರ್, ತಿಂಡಿನೂ ಬೇಡ. ಗುಡ್ ಬಾಯ್. ಎಲ್ಲಿ? ನೀವೇ ಸರ್? ನಾನೇ. ಏನು? ಚೇರ್ ಇಡ್ತಾವನ ಇಲ್ಲ ಬಕೆಟ್ ಹಿಡಿತಾವನ? ಆಲ್ ಬಕೆಟ್ ಕಲಾಸ್. ಬಂದಿದ್ದು ಕೂತ್ಕೊಳ್ಳೇ ಇಲ್ಲ. ಅಮ್ಮ, ಅಮ್ಮ ನಾನು ಅಮ್ಮ ಅದು ಏನ್ ಮಾಡ್ತಾ ಇದೀಯ ಸರ್? ಅಮ್ಮ ನೆನಪಿಸ್ತಾ ಇದ್ದೀನಿ ಸರ್. ಇದು ಅಮ್ಮ ನೆಪ್ಸೋ ತರ ಇಲ್ಲ, ಗುಮ್ಮ ನೆಪ್ಸಂಗಿದೆ. ಲೈ, ಅಮ್ಮ ಅಲ್ಲಲ್ಲ ಇರೋದು ಇಲ್ಲಿ ಸರ್. ಈಗ ಬೇಡ. ಲೈ, 20 ವರ್ಷ ಆದ್ಮೇಲೆ ಅಮ್ಮನ್ ನೋಡ್ತಾ ಇದೀಯ. ಕಣ್ಣಲ್ಲಿ ಒಂದು ತೊಟ್ಟು ನೀರು ಬೇಡ. ಅಮ್ಮ, ನಾನು ಯಾವುದೇ ಬಳ್ಳಿ ನೋಡಿದ್ರು ನಿನ್ನ ಕರಳು ಬಳ್ಳಿ ನೋಡ್ದೆ ಅನ್ನಿಸ್ತಾ ಇತ್ತು. ಯಾವುದೇ ಹಾಲು ಕುಡಿದ್ರು ನಿನ್ನ ಎದೆ ಹಾಲು ಕುಡ್ದೆ ಅನ್ನಿಸ್ತಾ ಇತ್ತು. ನಿನ್ ಮದರ್ ಟಂಗ್ ಯಾವುದು ಅಂತ ಕೇಳಿದ್ರೆ ಕನ್ನಡ ಅಂತ ಗೊತ್ತಿದ್ರು
ನಾನು ನಿನ್ನ ಹೆಸರೇ ಹೇಳ್ತಾ ಇದ್ದಮ್ಮ, ನಿನ್ನ ಹೆಸರೇ ಹೇಳ್ತಾ ಇದ್ದೆ. ಅವ್ವ, ಜೋಗಿ ಪಿಕ್ಚರ್ ನೋಡ್ದಾಗಿಂದ ನಿನ್ನ ಹುಡುಕ್ತಾವ್ನಿ. ಈಗ ಸಿಕ್ಕಿದ್ಯಾವ, ಒಂದ್ ಕುಡ್ತಾ ಹಾಕವ್ವ, ಹಾಕವ್ವ, ಒಂದ್ ಕುಡ್ತಾವ, ಹಾಕವ್ವ, ಹಾಕವ್ವ, ಒಂದ್ ಕುಡ್ತಾವ. ವರ್ಕೌಟ್ ಆಗ್ತಾನೆ. ನನಗೋಸ್ಕರ ಹಾಕವ್. ಓ, ಕುಡ್ತ ಹಾಕಕ್ಕಿಲ್ವಾ? ನೋಡು, ನೀ ಕುಡ್ತ ಹಾಕಕ್ಕಿಲ್ಲ ಅಂದ್ರೆ ನಾವು ಹೊಂಟೋಯ್ತೀವ್ನಿ, ತಿಟ್ಟ ಹೊಂಟೋಯ್ತೀವ್ನಿ, ಹೊಂಟೋಯ್ತೀನಿ. ಬಿಡವ, ಏನಾಯ್ತು? ಬಿಡವ. ಅವ್ವ ಕೈ ಹಿಡ್ಕೊಂಬಿಟ್ಟವಳೆ, ಬಿಡ್ತಾ ಇಲ್ಲ. ಹೊಂಟೋಯ್ತೀನಿ, ಬಿಡವ, ಬಿಡವ, ಹೊಂಟೋಯ್ತೀನಿ, ಬಿಡವ, ಬಿಡವ, ಬಿಡವ. ಇದು ಆಕ್ಟಿಂಗ್ ಅಂದ್ರೆ ಇನ್ನೊಂದು ಲೆವೆಲ್ ಆಕ್ಟಿಂಗ್ ಐತೆ, ನಂಬಿಸೋದು. ಇಲ್ಲಿ ನೋಡು, ಇಷ್ಟು ಜನ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾವ. ನಾನು ಪ್ರೊಡ್ಯೂಸರ್ ಅಲ್ಲ ಅನ್ನೋದು ಯಾವನಿಗಾರ ಗೊತ್ತಾಯ್ತಾ? ನೋಡ, ಆಕ್ಟಿಂಗ್ ಅಂದ್ರೆ ನಾವು ಎಕ್ಸ್ಪ್ರೆಷನ್ ಕೊಡೋದಲ್ಲ, ನಾವು ಮಾಡೋ ಪರ್ಫಾರ್ಮೆನ್ಸ್ಗೆ ಜನ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಅನ್ನೋದು ಮುಖ್ಯ. ಒಟ್ನಲ್ಲಿ ಜನನ್ನ ನಂಬಿಸ್ಬೇಕು, ನಂಬಿಸೋದು ಮುಖ್ಯ. ಒಟ್ನಲ್ಲಿ ಜನರನ್ನ ನಂಬಿಸ್ಬೇಕು, ನಂಬಿಸೋದು ಮುಖ್ಯ. ಇಲ್ಲಿ ಬಂದು ಏನೋ ಹೇಳ್ತಿದ್ಯಾ? ಊಟ ಮಾಡಿದ್ರೆ ಅಂದೆ ಮೇಡಮ್, ಇವನು ಬರೀ ಆಕ್ಟಿಂಗ್ ಅಲ್ಲ, ಓವರ್ ಆಕ್ಟಿಂಗ್. ಇವನ್ ಹಾಕೊಂಡ್ರೆ ನಮ್ ಕೆಲಸ ಎಲ್ಲ ಹಾಳೆ. ನರಸಿಂಹಣ್ಣ, ಕಮಿಷನ್ ಕೊಡ್ತೀನಿ ಅಂತ ಹೇಳ್ದೆ ತಾನೆ? ಕೊಟ್ರು ಅಷ್ಟೇ, ಬಿಟ್ರು ಅಷ್ಟೇ ಮೇಡಮ್. ಇವನು ಮಾತ್ರ ಬೇಡ ಮೇಡಮ್. ನಂಬಿಕೆ ದ್ರೋಹ ಮಾಡಿದ್ರು ಮತ್ತೆ ನಂಬೋ ಥರ ಇದ್ದಾನೆ. ಯು ಆರ್ ಸೆಲೆಕ್ಟೆಡ್. ಸೆಲೆಕ್ಟೆಡ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೈಸ್ ಸೆಲೆಕ್ಷನ್, ಗುಡ್ ಸೆಲೆಕ್ಷನ್. ಸಿನಿಮಾ ಸೂಪರ್. ನಿಮ್ದೇನೋ ಆಗೋಯ್ತು, ನನ್ನ ಕಡೆನೂ ನೋಡಿ ಸರ್. ಡೋಂಟ್ ವರಿ, ಇದರಲ್ಲಿ ಸೆಕೆಂಡ್ ಹೀರೋ ನೀನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೆಕೆಂಡ್ ಹೀರೋನಾ? ಹಾ ಮೇಡಮ್, ಈ ಸಿನಿಮಾದಲ್ಲಿ ಒಂದು ಸೆಕೆಂಡಿಗೆ ಬಂದು ಹೋಗ್ತಾನೆ. ಸೆಕೆಂಡ್ ಹೀರೋ ಹೆಂಗೆ? ಆಚೆ ಬಾ, ಮಾಡ್ತೀನಿ ನಿಂಗೆ. ಲಿಸನ್, ಈ ಓವರ್ ಆಕ್ಟಿಂಗ್ ಎಲ್ಲ ಬಿಟ್ಟು ನಿನ್ ಲುಕ್, ಹೇರ್ ಸ್ಟೈಲ್ ಅಷ್ಟೇ ಅಲ್ಲ, ಟೋಟಲ್ ನಿನ್ನ ಅವತಾರನೇ ಚೇಂಜ್ ಆಗಬೇಕು. ಗಾಟ್ ಇಟ್? ನಾಳೆಯಿಂದ ನೋಡಿ ಮೇಡಮ್, ಈ ಅವತಾರ ಪುರುಷನ ಹೊಸ ಅವತಾರ. ಅತ್ತೆ, ನಿಮ್ ಕರ್ಣ ಹೆಚ್ಚು ಕಮ್ಮಿ ಹೀಗಿರ್ತದ ನೋಡಿ. ಕರ್ಣ, ನನ್ ಮಗ ಕರ್ಣ, ನನ್ ಮಗ ಕರ್ಣ. ಅತ್ತೆ, ನನ್ ಮಗ ಕರ್ಣ. ಸದ್ಯ ಅತ್ತೆ, ಕಣ್ಣಂತೂ ಥೇಟ್ ನಿಮ್ ತರನೇ, ಇನ್ನ ಮೂಗು ಬಾಯಂತೂ ಥೇಟ್ ಮಾವನ್ ತರನೇ. ಇನ್ನ ಸಾಕು ಸಾಕು, ಫುಲ್ ಡೀಟೇಲ್ಸ್ ಹೇಳ್ಬೇಡ, ಕಾಣಿಸ್ತಾ ಇದೆ. ಹಲೋ, ಅವನು ಹೇಗಿರ್ತಾನೆ ಅಂತ ಈ ಆ್ಯಪ್ ತೋರಿಸ್ತು. ಅವನು ಎಲ್ಲಿರ್ತಾನೆ ಅಂತ ತೋರಿಸೋದಕ್ಕೆ ಯಾವ್ದಾದ್ರು ಆ್ಯಪ್ ಇದೆಯಾ? ಅವ್ನು ಸಿಕ್ಕಿದ ಮೇಲೆ ನಿಮಗೆ ತೋರಿಸ್ತಾ ಇರೋದು. ಅಲ್ಲಿ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಈಗ ನೋಡ್ತೀನಿ ಇನ್ನೊಂದು ಕೇಬಲಲ್ಲಿ. ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾನೇ ಇಲ್ಲ. ನೋಡ್ ಚಿನ್ನಪ್ಪ, ನಿನ್ನ ಅನುಮಾನ ಸುಳ್ಳು. ರಾಮ್ ಜೋಯಿಸರು ತೋಟದ ಬೋರ್ವೆಲ್ಲಲ್ಲಿ ಯಾರೂ ಮಾಟನೂ ಮಾಡಿಸಿಲ್ಲ, ಶಾಖೂ ಓಡಿಸಿಲ್ಲ. ಒಂದೇ ಒಂದು ರಿಂಚ್ ಕೊಟ್ರೆ ಇಂಚಿಂಚು ಚೆಕ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲ ಇವನೇ ರಮೇಶ, ಆ ರಿಂಚ್ ತಗೊಂಬರ. ರಮೇಶನ ಅವನೆಲ್ಲಿದ್ದಾನೆ? ರಿಂಚ್ ಅದಾಗದೆ ಬರ್ತಾ ಇದೆ. ಇಷ್ಟಕ್ಕೆ ಬಿದ್ದೋಗ್ಬಿಟ್ರೆ ಇನ್ನು ಸ್ಪಾನರು, ಸ್ಕ್ರೂ ಡ್ರೈವರು, ಟೇಪು, ಕಟಿಂಗ್ ಪ್ಲೇಯರು ಎಲ್ಲ ಬರೋದಿದೆ. ಬಡ ಇದೆಲ್ಲ ಹೆಂಗ್ ಸ್ವಾಮಿ? ಅದೊಂದು ದೊಡ್ಡ ಕಥೆ. ಹಂಗಾರೆ ಏನು ಹೇಳೋಕೊಂಬಿಡಿ ಬಿಡಿ ಸ್ವಾಮಿ. ಅದೇಂಗಾಗುತ್ತೆ? ಒಂದ್ಸಲಿ ನೀನು ಫಿಕ್ಸ್ ಆದ್ಮೇಲೆ ಮುಗಿದಾಯ್ತು. ನಾನು ಹೇಳಲೇಬೇಕು, ನೀನು ಕೇಳಲೇಬೇಕು. ಆಯ್ತು ಹೇಳಿ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಕಲ್ತ್ಬಿಟ್ಟಿದ್ದೆ. ಏನ? ಮಾಟ ಮಂತ್ರ ಮಾಡೋದು. ಓಂ ಹ್ರೀಂ ಹ್ರೀಂ ಅಕಟ ಕಟ 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 ಜಿಶ್ ಛವ. ಓಹೋ ಅವಾಹಯಾಮಿ 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 ಅವಾಹಯಾಮಿ. ಒಂದು ಇದ್ರ ಮೇಲೆ ಕೂತ್ಕೋ.
ನನ್ನ ಮಂತ್ರ ವರ್ಕೌಟ್ ಆಯ್ತು, ನನ್ನ ಮಂತ್ರ ವರ್ಕೌಟ್ ಆಯ್ತು, ವರ್ಕೌಟ್ ಆಯ್ತು, ವರ್ಕೌಟ್ ಆಯ್ತು. ಹಾಯ್, ಐ ಆಮ್ ರಮೇಶ್, ಹಾಯ್. ಸಾಫ್ಟ್ವೇರ್ ಇಂಜಿನಿಯರ್. ಓಹ್, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಮ್ಯಾನೇಜರ್ ಕಾಟ ತಡಿಲಾರ್ದೆ ಈ ಊರಿಗೆ ಬಂದು ಸೂಸೈಡ್ ಮಾಡ್ಕೊಂಡೆ. ತುಂಬ ವರ್ಕ್ ಪ್ರೆಷರ್ ಇದೆ, ಟೈಮ್ ಬೇರೆ ಇಲ್ಲ. ನಾನು ಇದ್ದಿದ್ರೆ ಕೆಲಸ ಮಾಡಬೇಕಾಗತ್ತೆ. ಬೇಗ ನನ್ನ ಮಲಗಿಸ್ಬಿಡು, ಬೇಗ ನನ್ನ ಮಲಗಿಸ್ಬಿಡು. ಮಲಗಿಸ್ತೀನಿ. ಮಂತ್ರ ಹೇಳಿ ಮಲಗಿಸ್ತೀನಿ. ಮಂತ್ರ ಹೇಳಿ ಬೇಗ ಮಲಗಿಸ್ಬಿಡ್ತೀನಿ. ಮಲಗೋ ಮಂತ್ರ ಏನದು? ಓಂ ಗ್ರೀಂ ಆವಾಹಯಾಮಿ, ಓಂ ಬಶಾಂ ಮಂತ್ರ ಹೊರತಾಗ್ತಾ ಇದೆಯಲ್ಲ. ಓಂ ಭ್ರೀಂ ರಾಮ್. ಕಣ್ಮುಚ್ಚನ್ನ ಮಂತ್ರ ಹೇಳ್ತೀನಿ. ಮುಚ್ಕೊಂಡು ಕೂತ್ಕೋ. ಮಂತ್ರ ಮರ್ತೈತಲ್ಲ. ಕೆಲಸ ಕೊಡು. ಏನೋ ಕೆಲಸ ಕೊಡೋದು? ಹೋಗ. ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು. ಏನೋ ಕೆಲಸ ಕೊಡೋದು ನಿಂಗೆ? ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು. ಕೆಲಸ ತಾನೇ ಬೇಕು ನಿಂಗೆ? ಕೋಳಿ ರೆಡಿ ಇದೆ, ಮಸಾಲೆನೂ ರೆಡಿ ಇದೆ, ತಗೊಳ ಬಿರಿಯಾನಿ ಮಾಡ್ಕೊಬ. ಇಷ್ಟು ಬೇಗ ರೆಡಿ ಮಾಡ್ಕೊಂಡ್ಬಂದ್ಬಿಟ್ಟೇನೋ. ಇವನ್ ಯಾವನ 2 ತಿಂಗಳು ಹೊಡೆದು ಬೋತಾ ಇರ್ಬೇಕು. ತಿನ್ಸ ಹೋಗಿ. ಅಣ್ಣ, ಹಂಗಾರೆ ಇದಕ್ಕೇನು ಪರಿಹಾರ? ಇದನ್ ಬಿಡಿಸೋನೊಬ್ಬ ಇದ್ದಾನೆ, ಅವನ್ನೇ ಹುಡುಕ್ತಾ ಇದ್ದೀನಿ. ಸಿಗ್ತಾನೆ. ಹಾಯ್, ಸಿರಿ ಫ್ರಮ್ ಶೃಂಗೇರಿ. ಹಾಯ್, ಅನಿಲ್ ಫ್ರಮ್ ಕೆಂಗೇರಿ. ಗೆಟಪ್ ಚೇಂಜ್ ಅಷ್ಟೇ. ಸೆಂಟ್ ಫಾರಿನ್ ಅನ್ಸುತ್ತೆ. ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ನಿಮ್ಮ ನಡುವೆ ಮಾತನಾಡಲು ಅನುಮತಿಯ ಅಗತ್ಯವಿದೆಯೇ? ಹೇಳಿ. ಆಕ್ಚುಲಿ ಇದು ಶೂಟಿಂಗ್ ಅಲ್ಲ, ನಿಜವಾದ ಮನೆ. ಅಲ್ಲಿ ನೀವು ಮಗನ್ ತರ ಆಕ್ಟ್ ಮಾಡ್ಬೇಕಷ್ಟೇ. ಮಗನ್ ತರನ? ನೀವ್ ಹೇಗೆ ಆಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಆ ಮನೆಯವ್ರನ್ನ ನಂಬಿಸಿದ್ರೆ ಸಾಕು. ಅಂದ್ರೆ ಇದು ಯಾವ ಥಿಯೇಟರ್ಲ್ಲೂ ರಿಲೀಸ್ ಆಗಲ್ವಾ? ಇಲ್ಲ. ಓಕಲ್ಲಿ ಟಿವಿ? ನೋ. ಉದಯ, ಚಂದನ, ಕಸ್ತೂರಿ, ಕಾವೇರಿ, ಸುವರ್ಣ? ನೋ. ಊಟು, ಅಮೆಝಾನು, ಫ್ಲಿಪ್ಕಾರ್ಟು? ರೀ, ಇದು ಮೋಸ ಇದನ್ನ ಮೊದಲೇ ಹೇಳ್ಬೇಕಾಗಿತ್ತು. ಮೊದಲೇ ಯಾಕ್ರೆ ಹೇಳಿಲ್ಲ? ನೋಡಿ, ರಿಯಲ್ ಆಗಿ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಪೇಮೆಂಟ್ ಜಾಸ್ತಿ ಆಗುತ್ತೆ ಗೊತ್ತಾ? ನಾನು ಕೈಲಾಗಲ್ಲ, ನಾನು ಹೇಳ್ತೀನಿ. ಎಷ್ಟಾಗುತ್ತೆ? ಮಾಮೂಲಾಗಿ 300 ರೂಪಾಯಿ ತಗೊಂತಾ ಇದ್ದೆ, ಬೂದಿ ಬಳ್ಕೊಳ್ಳೋದಕ್ಕೆ 500 ರೂಪಾಯಿ ತಗೊಂತಾ ಇದ್ದೆ, ಕೆಸರಲ್ಲಿ ಬೆಳೆದಕ್ಕೆ 900 ರೂಪಾಯಿ ತಗೊಂತಾ ಇದ್ದೆ. ಎಲ್ಲ ಸೇರಿ ಒಂದು 3000 ರೂಪಾಯಿ ಹೇಳಿದ್ರೆ 5000. ನಿಮಗಿದು ಗೊತ್ತೇ? ಒಬ್ಬ ಜೂನಿಯರ್ ಆರ್ಟಿಸ್ಟ್ ನ ಬೆಲೆ 5000 ರೂಪಾಯಿ. ಕೇಳಿದ್ರೆ ಶಾಕ್ ಆಗ್ತೀರಾ. ಈ ವಿಡಿಯೋ ನೋಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗಿರುವ ಬೆಲ್ ಅನ್ನು ಒತ್ತಿ. ಅಲ್ಲಲ್ಲ, ಸಾರಿ, ಇಲ್ಲಿ ಕೆಳಗಿರುವ ಬೆಲ್ ಅನ್ನು ಒತ್ತಿ. ಕರೆಕ್ಟ್. ಏನದು? ಏನಿಲ್ಲ, ಪೇಮೆಂಟ್ ಸ್ವಲ್ಪ ಕಮ್ಮಿ ಆಯ್ತು, ಆದ್ರೂ ಪರವಾಗಿಲ್ಲ. ನೋಡ್ರಿ, ತಿಂಡಿ, ಊಟ, ಪಿಕಪ್, ಡ್ರಾಪ್ ಎಲ್ಲ ಕರೆಕ್ಟ್ ಟೈಮ್ ಮಾಡ್ಬೇಕು ಅಷ್ಟೇ. ಅದೆಲ್ಲ ಓಕೆ. ಆದ್ರೆ ನೀವು ಅನಿಲ್ ಅನ್ನೋ ಹೆಸರನ್ನ ಕರ್ಣ ಅಂತ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಏನು? ನಾನು ಹೆಸರು ಚೇಂಜ್ ಮಾಡ್ಕೋಬೇಕಾ? ಸಾಧ್ಯ ಇಲ್ಲ. ಇಂಡಸ್ಟ್ರಿ ಬಂದಿರದೆ ಹೆಸರು ಮಾಡ್ಬೇಕು ಅಂತ, ಆ ಹೆಸರನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಹೆಂಗ್ರಿ? ಆಗಲ್ಲ. ಐ ನೋ, ಬಟ್ ಹೆಸರು ಮಾಡ್ಬೇಕಂದ್ರೆ ಅದೇ ಹೆಸರಲ್ಲಿ ಮಾಡ್ಬೇಕಂತ ಏನಿದೆ? ಅಂದ್ರೆ ಮುಂದೊಂದಿನ ಕರ್ಣ ಅನ್ನೋ ಹೆಸರಲ್ಲೇ ನೀವು ಫೇಮಸ್ ಆಗ್ಬೋದು. ಯು ನೆವರ್ ನೋ. ಹೌದಲ್ವಾ? ಆಗಲ್ಲ. ನಾನು ಹೆಸರು ಚೇಂಜ್ ಮಾಡ್ಕೊಳ್ಳಲ್ಲ ಅಷ್ಟೇ. ಹೆಸರು ಚೇಂಜ್ ಮಾಡ್ಕೋಬೇಕಂತೆ. ಆಗಲ್ವಾ? ಇರು, ಯೂ ಟರ್ನ್ ಮಾಡ್ತೀನಿ. ಕರ್ಣ ಫ್ರಮ್ ಗೋಕರ್ಣ. ನಾಟ್ ಬ್ಯಾಡ್. ಓಕೆ, ಇವಾಗ ನಾವು ಎಲ್ಲಿ ಹೋಗ್ತಿದೀವಿ, ಏನು ಎತ್ತ ಅಂತ ದಾರಿ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತೀನಿ. ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು. ಪ್ರೊಸೀಡ್. ಯಾ. ರಾಮ್ ಜೋಯಿಸರು ಭೋಜ, ಸಂಧ್ಯಾ ವಂದನೆ ಅಪ್ಪ, ಇನ್ನೊಂದು ಯಾವ್ದು? ರಾಮ್ ಜೋಯಿಸ್ರ ಬಗ್ಗೆ ಹುಷಾರಾಗಿರು.
ಭೋಜನ್ ಬಗ್ಗೆ ಐ ಟೇಕ್ ಕೇರ್ ಆಫ್ ಹಿಮ್. ಭೋಜನ್ ವಿಚಾರಕ್ಕೆ ಆಮೇಲೆ ಬರ್ತೀನಿ ಆಯ್ತಾ? ಮೇನ್ ಕ್ಯಾರೆಕ್ಟರ್ಸೇ ತಲೆ ಕುತ್ಕೋತಾ ಇಲ್ಲ. ಹೌದು, ನನಗೆ ನೀವೇನಾಗಬೇಕು? ಅಮ್ಮನ ಅಣ್ಣ, ಅತ್ತೆ ಮಗಳು. ಅತ್ತೆ ಮಗಳು. ಅತ್ತೆ ಮಗಳ? ಯಾಕೆ ಹೆಂಗನ್ಸ್ತಿದ್ದೀನಿ? ಕುರಿ ಕುರಿ. ವಾಟ್? ನೀನ್ ಕುರಿ, ನಿಮ್ಮಪ್ಪ ಕುರಿ. ರೀ ನೀವಲ್ರಿ, ಅಲ್ಲಿ ನೋಡ್ರಿ ಮುಂದೆ ಕುರಿ ಕುರಿ ಕುರಿ. ಛೇ, ಇಷ್ಟೊಂದೈತೆ, ಒಂದ್ ಕುರಿನೂ ಹೋಗಿಲ್ವಾ? ಒಳ್ಳೆ ಬಾರೋಟ ಮಿಸ್ ಆಯ್ತು. ಆಹಾ ದೇವ್ರೆ, ಅಪ್ಪನ ಕೊಡ್ಲಿಲ್ಲ, ಅಮ್ಮನ ಕೊಡ್ಲಿಲ್ಲ, ಡೈರೆಕ್ಟ್ ಆಗಿ ಅತ್ತೆ ಮಗಳನ್ನ ಕೊಟ್ಟೆ. ಥ್ಯಾಂಕ್ ಯು ಬಾಸು. ಬಾಸು, ಲಡ್ಡು ಬಂದ್ ಬಾಯಿಗೆ ಬಿತ್ತಾ? ಈಗ ನಾನು ಚಿಕ್ಕವನಾಗಿದ್ದಾಗ ಇದು ಚಿಕ್ಕದಾಗೆ ಇತ್ತು. ಈಗ ನೋಡಿ ಎಷ್ಟು ಉದ್ದ ಆಗ್ಬಿಟ್ಟಿದೆ ಟ್ರೈನು. ವಾಟ್? ಓ, ಸೇತುವೆ ಮುರಿದೋಗ್ಬಿಟ್ಟಿದೆ. ಮೊದಲು ನಾವು ಆ ಸೇತುವೆ ಮೇಲೆನೆ ಓಡಾಡ್ತಾ ಇದ್ದಿದ್ದು. ಇಲ್ಲೇ ಇದೇ ನದಿಲೇ ಈಜಾಡ್ತಾ ಇದ್ದಿದ್ದು. ಸೇತುವೆ ಮೇಲಿಂದ ಧುಮ್ಕಿ ಇಲ್ಲಿ ಹೇಳ್ತಾ ಇದ್ವಿ. ಏನ್ರಿ ಮಾತಾಡ್ತಿದ್ದೀರಾ? ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀನಿ. ಇದಕ್ಕದಿಷ್ಟು ದೊಡ್ಡ ಬೀಗನೋ ರೀ. ಈ ರೂಮ್ ನೋಡ್ತಿದ್ರೆ ಯಾಕೋ ಭಯ ಆಗ್ತಿದೆ ರೀ. ನಾನಿರ್ಬೇಕಾದ್ರೆ ಭಯ ಯಾಕೆ ಪಡ್ತೀಯಾ? ಎತ್ತೋ. ಅಯ್ಯಯ್ಯ, ಫೋಟೋನೇ. ಯಾರೇ ಅವರು? ರಾಮ ಜೋಯಿಸರು ತಂದೆ ಬ್ರಹ್ಮ ಜೋಯಿಸರು. ಮತ್ತೆ ಈ ಫೋಟೋನ ನಮ್ಮ ಮನೆಯಲ್ಲೆಲ್ಲೂ ನೋಡೇ ಇಲ್ಲ. ಈಗ ನೋಡ್ದಲ್ಲ ಬಿಡು. ಇವ್ರಿಗೂ ಈ ಪೆಟ್ಟಿಗೆಗೂ ಒಂದು ದೊಡ್ಡ ಕಥೆ ಇದೆ. ಅದ್ ಏನು ಅಂತ ಇವರು ಯಾರಿಗೂ ಹೇಳಿಲ್ಲ. ಹಾಗಾದ್ರೆ ಈ ಡಬ್ಬದ ಸವಾಸ ನಮಗ್ ಬೇಡ ರೀ. ಈ ರೂಮ್ ನೋಡ್ತಾ ಇದ್ರೆ ಭಯ ಆಗತ್ತೆ. ಅಯ್ಯ ನಿನ್ನ, ಈ ಡಬ್ಬಕ್ಕೆ ಒಂದು ರೂಮ್ ಬೇಕಾ? ಇದನ್ನ ಗೋಡೋನ್ಗೆ ಹಾಕ್ಬಿಟ್ಟು ಆ ಬರ್ತಿರೋ ಮಗನ್ಗೆ ಈ ರೂಮ್ ಕೊಡ್ಬೋದಾ? ಮಾವ ಕೇಳಿದ್ರೆ? ಕೇಳಿದ್ರೆ ಹೇಳೋದು, ಆ ಬರ್ತಿರೋ ಮಗನ್ಗೆ ಈ ರೂಮ್ ಕೊಡಿ ಅಂತ ಅಕ್ಕನೇ ಹೇಳಿದ್ಲು ಅಂತ ಹೇಳೋದು. ಇಲ್ಲಾಂದ್ರೆ ನಮ್ಮ ರೂಮ್ನ ಅವ್ರ ಮಗನ ಕೊಟ್ಬಿಟ್ಟು ನಮ್ಮಿಬ್ಬರನ್ನು ಕೊಟ್ಟಿಗೆ ಹಾಕ್ಬಿಡ್ತಾರೆ. ಚಿಚಿ, ನನ್ಗ ಸ್ಮೆಲ್ಲೇ ಆಗಲ್ಲ. ಅದಕ್ಕೆ ಹಿಡ್ಕೋ, ನೆಲಕ್ಕೆತ್ತು, ಗಟ್ಟಿಯಾಗಿ ಹಿಡ್ಕೋ. ಬಾವಾ, ಇದನ್ನ ಇಲ್ಲಿಡಕ್ಕೆ ಯಾರು ಹೇಳಿದ್ದು? ಅಕ್ಕ ಮಗ ಬರ್ತಿದ್ದಾನೆ, ಆ ರೂಮ್ ಕ್ಲೀನ್ ಮಾಡು ಅಂದ್ಲು, ಅದಕ್ಕೆ ಇಲ್ಲಿ ತಂದಿಟ್ವಿ. ಆಯ್ತು, ಆ ದೇವ್ರ ರೂಮಲ್ಲಿ ಮತ್ತೆ ಎತ್ಬೇಕಾ? ಎತ್ತೆ. ಅಯ್ಯೋ, ಇವತ್ತೆಲ್ಲ ಬರೀ ಹೊರೋದೇ ಆಗೋಯ್ತು. ಎತ್ತೆ. ಆಚಾರ್ಯರನ್ನು ಬರಕ್ಕೇಳು, ದಿಗ್ಬಂಧನ ಪೂಜೆ ಮಾಡಿಸ್ಬೇಕು. ಆಯ್ತು ಬಾವ. ಹಿಡ್ಕೊಳ್ಳೆ. ದಾರ್ಕನ ಅದೆಷ್ಟೋ ವರ್ಷದ ತಂತ್ರಫಲ ಇವತ್ತು ಅದರ ಸುಳಿವು ಸಿಕ್ಕಿದೆ. ತ್ರಿಶಂಕುಮಣಿ ಕದಲಿದೆ, ಮಾಯಕೊಳ ಕೆಂಪಾಗಿದೆ. ಅದರರ್ಥ ಮಣಿ ದಿಗ್ಬಂಧನದೊಳಗಿದೆ. ತ್ರಿಶಂಕುಮಣಿಗಾಗಿ ನಡೆದ ಯುದ್ಧ
ಬ್ರಹ್ಮ ಜೋಯಿಸರ ಮುಂದೆ ನನ್ನ ಆಟ ನಡೆಯಲಿಲ್ಲ. ತ್ರಿಶಂಕುಮಣಿ ನಿನಗೆ ತಕ್ಕುವುದಕ್ಕೆ ನಾನು ಬಿಡಲ್ಲ. ಹಾಗಾಗಿ ಅವನಿಗೆ ಮಾಟ ಎಸೆದೆ. ಆದರೆ ಆತ ಮಾಟವನ್ನು ತನ್ನ ಮೇಲೆ ಎಳೆದುಕೊಂಡು ಮನೆಗೆ ಅಷ್ಟದಿಗ್ಬಂಧನ ಮಾಡಿ ಯಾರಿಂದಲೂ ಮನೆಯವರಿಗೆ ಕೆಡುಕಾಗದಂತೆ ರಕ್ಷಿಸಿ ಪ್ರಾಣ ಬಿಟ್ಟ. ಮಣಿಯನ್ನು ಮಾಯಾದೇವಿ ತೆಗೆದುಕೊಂಡು ಹೋದಳು ಎಂದುಕೊಂಡೆ. ಆದರೆ ಆ ಮಣಿ ಬ್ರಹ್ಮಜೋಯಿಸರ ಮನೆಯಲ್ಲೇ ಇದೆ. ಎಷ್ಟೇ ನರಬಲಿ ನಡೆಯಲಿ ಆ ವಂಶ ನಿರ್ವಂಶವಾಗಿ ಮಣಿ ಕೈಗೆ ಸಿಗಲೇಬೇಕು. ನನ್ನ ಇಷ್ಟು ವರ್ಷದ ದ್ವೇಷ ತೀರಿಸಿಕೊಳ್ಳಲೇಬೇಕು. ನಮ್ಮವರನ್ನ ಕಳಿಸು. ಅಷ್ಟದಿಗ್ಬಂಧನ ಮಂಡಲಕವನ್ನು ಭೇದಿಸಲಿ. ವಂಶ ನಿರ್ವಂಶವಾಗಲಿ. ಮಣಿ ಕೈಗೆ ಸಿಗಲಿ. ತ್ರಿಶಂಕು ಲೋಕದ ಅಧಿಪತಿ ನಾನಾಗಿ ಈ ಭೂಮಂಡಲದ ಪಂಚಭೂತಗಳನ್ನು ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುವೆ. ಮ್ಯಾಂಗೋ ಟ್ರೀ. ಎಂ ಫಾರ್ ಮ್ಯಾಂಗೋ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇ ನೆಟ್ಟಿದ್ದು. ಬೆಳೆದು ಇಷ್ಟು ದೊಡ್ಡ ಮರ ಆಗ್ಬಿಟ್ಟಿದೆ. ಕಮ್ ಆನ್ ಯಾ, ಎನಫ್ ಇಸ್ ಎನಫ್. ಓಕೆ ರೇ, ನಿಜ ಹೇಳ್ತಿದ್ದೀನ್ರಿ. ಮಾವಿನ ಹಣ್ಣು ತಿಂದ್ಬಿಟ್ಟು ನಾನೇ ವಾಟೆನಲ್ಲಿ ಬಿಸಾಕಿದೆ. ಕ್ಷಮಿಸಿ, ಅದು ನಾನ್ ನೆಟ್ಟಿದ್ದು, ನೀವು ನೆಟ್ಟಿದ್ದಲ್ಲ. ನೀವು ಯಾರು? ನಾನ್ ರಾಮ್ ಜೋಯಿಸ್ರ ಮಗ. ತಾವ್ಯಾರು? ರಾಮ್ ಜೋಯಿಸ್. ಮೇನ್ ಕ್ಯಾರೆಕ್ಟರ್ ಅಂದ್ರೆ ನನಗೆ. ಅಪ್ಪ, ಎಷ್ಟು ಬದಲಾಗ್ಬಿಟ್ಟಿದ್ದೀರಪ್ಪ. ಈ ಮಾವಿನ ಮರ ತರ ಗುರ್ತೇ ಸಿಗ್ತಾ ಇಲ್ಲ. ಅಪ್ಪ, ಅಮ್ಮ, 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 ಎಲ್ಲಿದೆಯಮ್ಮ? ಅಮ್ಮ, ಅಮ್ಮ, ಬಂದೆ ಬಂದೆ. ಶಬ, ಏನ್ ವಾಯ್ಸು? ನಮಗೆ ಯಾವತ್ತೂ ರೈಟ್ ವರ್ಕೌಟ್ ಆಗಲ್ಲ. ಸೊ ಲೆಫ್ಟ್ ಟ್ರೈ ಮಾಡೋಣ. ಹೆಂಗೆ? ನದಿನೇ ನೋಡದೆ ಇದ್ದೋನು ಸಮುದ್ರ ಈಜ್ತಾನ. ಕರ್ಣ, ಆಸ್ತಿ ಪಾಸ್ತಿ ಎಲ್ಲ ಜೋರಾಗೈತೆ. ಅಯ್ಯೋ, ಮನೆ ಮಗ ಆಗಿಲ್ಲೇ ಸೆಟ್ಲ್ ಆಗ್ಬಿಡೋಣ. 750 ಬರೀ ಅಂದ್ರೆ ಬರಿಬೇಕಷ್ಟೇ. ಸೆಟ್ಲ್ಮೆಂಟ್ ಆಗ್ತಾ ಇದೆ. ಇದ್ಯಾವ ಕ್ಯಾರೆಕ್ಟರ್? ನೀನು ನೋಡು. ಇದೇ ಆಗೋಯ್ತು. ಭೋಜಮಾವ, ಹೇಗಿದೆ ನಿಮ್ಮ ಹಾವ ಭಾವ? ಜಾನಕತ್ತೆ, ಜಾನಕತ್ತೆ. ನೆನಪಾಗ್ತಾ ಇದ್ರಿ ನೀವು ನನಗೆ ಮತ್ತೆ ಮತ್ತೆ. ಎಂದಾದ್ರೂ ನನ್ನ ಬಗ್ಗೆ ನಿಮಗೆ ಕನಸು ಬಿತ್ತೆ? ಹೇಳಿ ಅತ್ತೆ. ಓವರ್ ಆಕ್ಟಿಂಗ್ ಆಯ್ತು ನಿಂದು. ಓವರ್ ಆಕ್ಟಿಂಗ್. ಅಮ್ಮ ಒಳಗಿದ್ದಾರೆ. ಅಮ್ಮ ಒಳಗಿದ್ದಾರೆ. ಅಮ್ಮ ರೀ, ನಿಮ್ಮ ಹೆಸರು ಹೆಂಗೋ ಗೊತ್ತಾಯ್ತು. ನನ್ನ ಹೆಸರು ಹೆಂಗ್ರಿ ಗೊತ್ತಾಯ್ತು? ನಂಗೆಲ್ಲ ಗೊತ್ತು. ಮಧ್ಯರಾತ್ರಿ ಕಾಫಿ ತೋಟದಲ್ಲಿ ಬೀಜಗಳಲ್ಲಿ ಕುಟ್ಟಿ ಪುಡಿ ಮಾಡಿ ಹುರಿದು ಕಳ್ತನವಾಗಿ ಸಾಗಾಣಿಕೆ ಮಾಡ್ತಾ ಇರೋದು ನನಗೆ ಗೊತ್ತು. ಇನ್ನು ನೀವು ರೇಷನ್ ಕಾಸನ್ನ ಅಮ್ಮ ಒಳಗಿದ್ದಾರೆ. ದೊಂಗನ ಕೊಡಕರು. ಇವನ ಮೇಲೆ ನಂದೊಂದು ಬೀಜ ಕಣ್ಣಿಟ್ಟಿರ್ಬೇಕು. ಬಿಡಲ್ಲ. ಅತ್ತೆ, ಅತ್ತೆ, ಯಾರು ಬಂದಿದ್ದಾರೆ ನೋಡಿ.
ಅಂತ ಅಕ್ಕ ಕೇಳ್ತಿದ್ದಾಳೆ. ಅಮ್ಮ, ಇದು ಎಲ್ಲಿ ಸಿಕ್ಕೆ, ಹೇಗೆ ಸಿಕ್ಕೆ ಎಂದು ಕೇಳುವ ಸಮಯವೇ ತಾಯಿ? ಇಡೀ ಜಗತ್ತೇ ನನ್ನನ್ನು ಸೂತಪುತ್ರನೆಂದು ಈ ಆಳಿಸಿದರೆ ನಿನ್ನನ್ನು ಅಂಗರಾಜದ ಅಧಿಪತಿಯನ್ನಾಗಿ ಮಾಡುವೆನೆಂದು ಈ ಸಿರಿ ನನ್ನನ್ನು ಕರೆತಂದಳು. ಹಿಂಗಂತೀನಿ ಅನ್ಕೊಂಡ? ನೋ ವೇ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ತಾನೇ? ಮತ್ತೆ ಎಲ್ಲಿ ಸಿಕ್ದೆ ಅಂತ ಹೇಳು. ಎಲ್ಲಿ ಸಿಕ್ತೆ? ಎಲ್ಲಿ ಸಿಕ್ತೆ? ಅದನ್ನೇ ಕೇಳ್ತಾ ಇರೋದು, ಎಲ್ಲಿ ಸಿಕ್ದೆ ಅಂತ ಹೇಳು. ಎಲ್ಲಿ ಸಿಕ್ತೆ? ತೊಟ್ಲಲ್ಲಿ ಸಿಕ್ತೆ. ತೊಟ್ಲಲ್ಲಿ, ಇದೇ ತೊಟ್ಲಲ್ಲಿ ಇದೆ ಇದೆ. ನಾನು ಆಟ ಆಡಿ ಬೆಳೆದ ತೊಟ್ಲು, ನಾನು ಇದ್ದೆ ಕಲಿತ ತೊಟ್ಲು. ನೆನಪಂತು, ಎಲ್ಲ ನೆನಪಂತು. ನನ್ ಕರ್ಣನ್ಗೆಲ್ಲ ನೆನಪಿದೆ. ಒಂದೇ ಟೇಕ್ ಓಕೆ ಆಯ್ತು. ನನ್ ಕರ್ಣನ್ಗೆಲ್ಲ ನೆನಪಂತು. ನನ್ ಮಗ ಸಿಕ್ಬಿಟ್ಟ. ನನ್ ಮಗ ಸಿಕ್ಬಿಟ್ಟ. ಕರ್ಣ, ಇಷ್ಟು ದಿವಸ ಎಲ್ಲಿದ್ಯೋ? ವರ್ಕೌಟ್ ಆಗ್ತಿದೆ. ನನಗೆ ಸಿಕ್ಬಿಟ್ಟ. ಭೋಜ, ನನ್ ಮಗ ನನಗೆ ಸಿಕ್ಬಿಟ್ಟ. ನನ್ ಕರ್ಣ ನನಗೆ ಸಿಕ್ಬಿಟ್ಟ. ಕರ್ಣ. ಅಮ್ಮ, ಇಷ್ಟು ದಿವಸ ನಾನಿರಲಿಲ್ಲ. ಈಗ ಕಣ್ಣೀರಿತ್ತು. ಈಗ ನಾನು ಬಂದಿದ್ದೀನಿ. ಇನ್ಮೇಲೆ ಈ ಕಣ್ಣೀರಿಗೆ ಜಾಗ ಇರಬಾರ್ದು. ಕರ್ಣ. ಅಮ್ಮ, ರೀ, ಇಲ್ಲಿದ್ದೀರಾ? ಮನೆಗ್ ಮಗ ಇಲ್ಲ ಅಂತಿದ್ರಿ. ಯಾವ್ದೋ ಪೀಡೆ ಬಂದು ಒಕ್ಕರ್ಸ್ಕೊಂಡಿದೆ. ಶನಿ ಒಂದೇ ಮನೆಯಲ್ಲಿ ಇರೋದಿಲ್ಲ, ಚಲಿಸ್ತಾ ಇರುತ್ತೆ. ಎಂತ ವಿಷಯ ಕೇಳಿದ್ರ? ಎಂತ ವಿಷಯ ಗೊತ್ತಾಯ್ತಾ? ಇಲ್ಲ, ಏನು ಜೋಯಿಸ್ರ ಮಗ ವಾಪಸ್ ಬಂದಂತೆ. ವಾರಸ್ದಾರ ಇಲ್ದೇ ಇದ್ದ ಮನೆಗೆ ಒಬ್ಬ ಹೊಸ ವಾರಸ್ದಾರ ಹುಟ್ಕೊಂಡಿದ್ದಾನೆ ಅಂತಂದ್ರೆ ಏನೋ ಹೊಸ ಹುನ್ನಾರಾನೇ ನಡೀತಾ ಇದೆ. ಸ್ವಲ್ಪ ಕಬ್ಜಾ ಆಗ್ತಾ ಇದ್ದಿದ್ದ ಮಾಸ್ತಿ ಎಲ್ಲ ನಮ್ ಕೈ ಬಿಟ್ಟು ಹೋಗುತ್ತೆ ಅನ್ಸುತ್ತೆ. ನೀನು ಯಾವತ್ತಿನ ಹಾಗೆ ಅದೇ ಸಣ್ಣ ಪುಟ್ಟ ಗಲಾಟೆ ಮಾಡ್ತಾ ಇರು. ನಾನು ಹೊಸ ದಾರಿ ಹುಡುಕ್ತೀನಿ. ಏನೆಲ್ಲ ಹಿಂಗಾಗಿದೆ? ಸೀಮೆ ಬದನೆಕಾಯಿ ಹುಟ್ಟ ಇದು? ನೀರಿಲ್ದೆ ಹಿಂಗೆಂಗೋ ಕಾಣಿಸ್ತಾ ಇದೆ. क्या रे, ನಮಗೆ ಚಮಕ? ನಮಗೇನಾಗಲ್ಲ. ತಗೊಂಡ್ ಹೋಗಿ ಆ 3 ದಾರಿ ಕೂಡೋ ಕಡೆ ಬಿಸಾಕ್ಬಿಟ್ಟು ತಿರುಗಿ ನೋಡ್ದೆ ಬರಕ್ ಹೇಳು.
ಸೇರಿರೋ ಅದೇ ಜಾಗದಲ್ಲಿ ಮೊಟ್ಟೆ ಹೊಡೆಯಕ್ಕೆ ಹೇಳು. ಅದೇ ಜಾಗದಲ್ಲಿ ಹೋಗಿ ಕೋಳಿ ಕುಯ್ಯಕ್ಕೆ ಹೇಳು. ನಾಯಿ ಕಚ್ಚಿದ್ರಾದ್ರೂ ಒಂದು ಇಂಜೆಕ್ಷನ್ ತಗೋಬೋದು, ಆದ್ರೆ ಈ ಸೊಳ್ಳೆ ಕಚ್ಚಿದ್ರೆ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊಳ್ಳೆ ಮೈ ಮೇಲೆ ಕುತ್ಕೊಂಡ್ರೆ ಹಾವು ಹರಿದಾಡ್ದಂಗೆ ಆಗುತ್ತೆ. ಹಿಂಗೆ ಅಂತ ಗೊತ್ತಾಗಿದ್ರೆ ಒಂದಿಷ್ಟು ಪೇಮೆಂಟ್ ಜಾಸ್ತಿ ಕೇಳ್ಬೋದಾಗಿತ್ತು. ಆಗ್ತಿಲ್ಲ, ಆ ಮನೆಗೆ ಎಷ್ಟೇ ಮಾಟ ಮಾಡಿದ್ರು ತಗಲ್ತಾ ಇಲ್ಲ. ಇದೆಲ್ಲ ವರ್ಕೌಟ್ ಆಗಲ್ಲ. ಇದಕ್ಕೆ ನನ್ನ ರೂಟೇ ಸರಿ. ನಿಲ್ಸಪ್ಪ, ನಿನಗೆ ಹೇಳ್ತಾ ಇರೋದು. ರೀ ನಿಲ್ಸಕ್ ಹೇಳಿ. ನಿಲ್ಲಿಸ್ಬೇಡ್ರೋ, ಹೊಡಿತಾರೋ. ನೋಡಿ, ಅದೇನೇ ಇರ್ಲಿ, ಈ ತರ ಜಗಳ ಆಡೋದು ಸರಿಯಲ್ಲ. ಕೂತು ಸಮಾಧಾನವಾಗಿ ಮಾತಾಡೋಣ. ಏನು ಸಮಾಧಾನ ಇಲ್ಲ. ತಗೊಂಡ್ರ ಮಚ್ಚ. ಏಯ್, ನಾವು ಯಾರಿಗೂ ಕಮ್ಮಿ ಇಲ್ಲ. ನಿಮ್ ಕಡೆ 20 ಜನ ಇದ್ರೆ ನಮ್ ಕಡೆ 40 ಜನ ಇದೀವಿ. ಊರಿಗೆ ದೊಡ್ಡ ಮನುಷ್ಯ, ಒಳ್ಳೆ ತನದಿಂದ ಸುಮ್ಮನೆ ಇದ್ರೆ ಗಡಿ ದಾಟ್ಬಿಟ್ಟು ಅತ್ತೆ ಮನೆಗೆ ಬಂದು ಹೋದಂಗೆ ಹೋಗ್ತೀರಾ. 27 ವರ್ಷದಿಂದ ಒಂದು ಲೆಕ್ಕ, ಇನ್ಮೇಲೆ ಹೊಸ ಲೆಕ್ಕ. ಅವ್ರ ಮಗ ಕರ್ಣ ಬಂದಿದ್ದಾನೆ. ಕರ್ಣ ಬಂದಿದ್ದಾನಲ್ಲ, ನೀವೇ ಲೆಕ್ಕ ಬಗೆಹರಿಸ್ಕೊಳ್ಳಿ. ಲೆಕ್ಕ ಎಲ್ಲೋ ತಪ್ಪಾಯ್ತು. ಮಚ್ ಕೇಳ್ದವನಿಗೆ ಮಚ್ ಕೊಡ್ರು. ಅದೇನ್ ಕತ್ತರಿಸ್ತಾನ ನೋಡೋಣ. ಏಯ್, ನೋಡ್ರ ಇವತ್ತು ಶುಕ್ರವಾರ. ಯಮನ್ನ ಮೀಟ್ ಮಾಡ್ಸೋದಕ್ಕೆ ಕರೆಕ್ಟ್ ದಿನ. ಗುರುವಾರ. ಅಯ್ಯೋ ಛೇ, ಜಸ್ಟ್ ಮಿಸ್ ಆಯ್ತೆ. ರಾಯರ್ವಾರ ರಾಘವೇಂದ್ರ, ಇವತ್ತು ನಾನು ಯಾರ ಮೇಲೂ ಕೈ ಮಾಡಂಗಿಲ್ಲ. ಏಯ್, ಇವತ್ತು ಬದಿಕೊಂಡ್ರಿ. ಆದ್ರೆ ನಾಳೆ ಇದೇ ಟೈಮಲ್ಲಿ ಇದೇ ಜಾಗದಲ್ಲಿ ಯುದ್ಧ, ಮಹಾಯುದ್ಧ. ಕಂಡೀಷನ್, ನಾಳೆ ಇದರಲ್ಲಿ ಜನ ಜಾಸ್ತಿ ಆಗ್ಬೋದು, ಆದ್ರೆ ಒಬ್ನು ಕಮ್ಮಿ ಆಗಂಗಿಲ್ಲ. ನಾಳೆ ಅವನು ಯುದ್ಧ ಅಂತ ಎಗರಾಡ್ಕೊಂಡ್ ಬರ್ತಾನೆ. ಅವನ್ನ ಅಲ್ಲೇ ಒಡೆದು ಮುಗಿಸ್ಬಿಡ್ತೀನಿ. ಆಮೇಲೆ ಕೋರ್ಟು ಕೇಸು ಏನಾಗುತ್ತೋ ನೋಡ್ಕೊಳ್ಳೋಣ. ಸಿರಿ, ಇಷ್ಟೊತ್ತಾಯ್ತು, ಇನ್ನೂ ಮಲಗಿಲ್ವಾ? ಪ್ರಾಜೆಕ್ಟ್ ವರ್ಕ್ ಇತ್ತು, ಮೇಲ್ ಮಾಡ್ತಿದ್ದೆ. ನಮ್ ದೇಶದ ಟೈಮ್ಗೆ ನಾವಿಲ್ಲಿ ಇಷ್ಟೊತ್ತಿಗೆ ವರ್ಕ್ ಮಾಡಬೇಕು. ಅದ್ ಸರಿ, ಇಷ್ಟೊತ್ತಿನಲ್ಲಿ ನೀನೇನ್ ಮಾಡ್ತಿದ್ಯಾ? ಕನಸು, ಬರೀ ಕೆಟ್ಟ ಕನಸು. ಆ ರಾಮ್ ಶೆಟ್ಟಿ ಯಮನ್ ತರ ಬಂದು ಕನಸಲ್ಲೇ ಸಾಯಿಸ್ತಾವನೆ. ಅಪ್ಪ ಇದ್ರಲ್ಲ ಅಂತ ಎಮೋಷನಲ್ ಆಗಿ 2 ಡೈಲಾಗ್ ಎಕ್ಸ್ಟ್ರಾ ಹೊಡೆದೆ. ಅದಕ್ಕೆ ಆ ವಯ್ಯ ಈ ವೈ ನಂಗೆ ಬಿಟ್ಬಿಟ್ಟು ಹೋಗ್ಬಿಡ್ದ. ನೋಡು, ಆಕ್ಟಿಂಗ್ ಅಂತ ಕರ್ಕೊಂಬಂದೆ, ಇದ್ರಲ್ಲಿ ಒಂದು ಫೈಟಿಂಗ್ ಐತೆ ಅಂತ ಹೇಳಲೇ ಇಲ್ಲ. ಹಲೋ, ನಿಮ್ಮಪ್ಪಂದ ಏನಾರು ಹೋಯ್ತಾ? ಹೋದ್ರೆ ನಮ್ ರಾಮ್ ಜೋಯ್ಸ್ರು ತೋಟ ಹೋಗುತ್ತಷ್ಟೇ. ಸುಮ್ನೆ ಹೋಗಿ ಮಲ್ಕೋ. ಹೌದಲ್ವಾ? ಹೋದ್ರೆ ಹೋಗುತ್ತೆ ರಾಮ್ ಜೋಯ್ಸ್ರ ತೋಟ, ನಮ್ಮಪ್ಪಂದೇನು ಹೋಗ್ಬೇಕು ಲೋಟ. ಈಗ ಇವನ್ ಸುಮ್ನೆ ಇರ್ತಾನ? ಅತ್ತೆ ಹತ್ರ ಹೋಗಿ ಕತೆ ಹೇಳ್ತಾನೆ. ಅಮ್ಮ, ಇವತ್ತೇನಾಯ್ತು ಗೊತ್ತಾ? ಅಪ್ಪ ಜಮೀನ್ ವಿಚಾರಕ್ಕೆ ಆ ರಾಮ್ ಶೆಟ್ರ್ ಮುಂದೆ ನನ್ನ ಬಿಟ್ಬಿಡದ. ನಾಳೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ. ಕರ್ಣ, ನಿಮ್ಮಪ್ಪ ನಂಬಿಕೆ ಇಟ್ಟು ಈ ಜವಾಬ್ದಾರಿನ ನಿನ್ಗೊಪ್ಸಿದ್ದಾರೆ. ನಿಮ್ಮಪ್ಪನ ಒಳ್ಳೆತನನ ಅವನ್ ಹೇಡಿತನ ಮಾಡ್ಕೊಂಡು ದ್ವೇಷ ಸಾಧಿಸ್ತಾ ನಮ್ಗೆ ತೊಂದರೆ ಕೊಡ್ತಿದ್ದಾನೆ. ಅವನೊಬ್ಬ ರಾಕ್ಷಸ ಅಪ್ಪ, ರಾಕ್ಷಸ. ಇವನಿಂದ ನೀನೇ ನಮ್ಮನ್ನು ಕಾಪಾಡಬೇಕು. ಕಾಪಾಡದ ನನ್ನನ್ನು ಹೆಂಗ್ ಕಾಪಾಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅತ್ತೆ ಹೇಳಿದ್ರು ಬಿಸಿ ಬಿಸಿ ನೀರ್ ಕಾದಿದ್ಯಂತೆ, ಎಣ್ಣೆ ಸ್ನಾನ ಮಾಡ್ಬೇಕಂತೆ. ಎಣ್ಣೆ ಸ್ನಾನ? ಊರ ಬೈದ್ಯಲ್ಲ ಅದಕ್ಕೆ. ಬದುಕಿದ್ರೆ ಎಣ್ಣೆ ಸ್ನಾನ ಮಾಡೋಣ. ಹಲೋ,
ಎಲ್ಲ ಆಳಿಗೆ ಹೇಳಿದ್ಯಾ? ಏನಕ್ಕೆ? ಯುದ್ಧ ಮಾಡೋದಕ್ಕೆ. ವಿಷಯ ಗೊತ್ತಿಲ್ವಾ? ಏನು? ರಾಮ್ ಶೆಟ್ಟಿಗೆ ಲಕ್ವಾ ಹೊಡೆದಿದ್ಯಂತೆ. ಲಕ್ವಾನ ಆಂಡು ಬಯರಕ್ಕ ಬದುಕಿಸ್ಬಿಟ್ಟ ನನ್ನ. ಕನ್ಫರ್ಮ ಅಲ್ಲ, ಎಲ್ಲಿಗೆ ಅಂತ? ಲೆಫ್ಟ್ ಹ್ಯಾಂಡ್ಗೆ. ನೋ ಚಾನ್ಸ್. ಹಿ ಇಸ್ ಡೂಯಿಂಗ್ ಡ್ರಾಮಾಸ್. ನನ್ನ ಜೊತೆಲಿ ಯುದ್ಧ ಮಾಡಬೇಕಾಗತ್ತೆ ಅಂತ ಮೋಸ್ಟ್ಲಿ ನಾಟಕ ಆಡ್ತಿರ್ಬೋದು. ಹೋಗಿ ನೋಡ್ಕೊಂಬ, ಹೋಗ್. ಊರವರೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ, ಹೋಗಿ ನೀನು ನೋಡ್ಕೊಂಡ್ ಬಾ. ನಾನು ಟ್ವಿಸ್ಟ್ ಮಾಡೋಣ ಅನ್ಕೊಂಡಿದ್ದೆ, ದೇವರೇ ಟ್ವಿಸ್ಟ್ ಕೊಟ್ಬಿಟ್ಟ. ಮೋಸ್ಟ್ಲಿ ಟ್ವಿಸ್ಟು ರಾಮ್ ಜೋಯಿಸು. ಇಲ್ಲೇನೋ ಟ್ವಿಸ್ಟ್ ಐತೆ. ಹೌದು, ಏನದು? ತಲಾಂತರದಿಂದ ಇರೋದು. ನೀನು ಬಂದಿಯಲ್ಲ, ಅದಕ್ಕೆ ನಿನ್ನ ರೂಮಲ್ಲಿ ಇದ್ದಿದ್ದನ್ನ ತಂದು ಇಲ್ಲಿಟ್ಟಿದ್ದೀವಿ. ವಾಸ್ತು ಚೇಂಜ್ ಆಯ್ತಲ್ಲ, ದಿಗ್ಬಂಧನ ಮಾಡಿಸಿದ್ದೀವಿ. ನೀನು ಹಂಗನ್ಕಂಡ್ಯಾ? ಒಳಗೆ ಕಂತೆ ಕಂತೆ ಇಟ್ಟವ್ರೆ. ನಿಮ್ಮಂಥವ್ರು ಇರ್ತಿರಲ್ಲ, ಯಾವ ಲಾಕರ್ಲಿಟ್ರು ದೇಕ್ ಬಿಡ್ತೀರಾ ಅಂತ ಹಿಂಗೆ ಹಾಕಿ ಇಟ್ಟವ್ರೆ. ಧೈರ್ಯ ಇದ್ದರೆ ಟಚ್ ಮಾಡೋಣ, ನೋಡೋಣ. ಮಾಡ ಟಚ್ಚು. ಹತ್ರ ಹೋದ್ರೆ ಸಾಕು, ಸುಟ್ಟು ಬೂದಿ ಆಗೋಗ್ತೀಯಾ. ವರ್ಕೌಟ್ ಆಯ್ತಲ್ಲ, ಅದಕ್ಕೆ ಹೆಂಗೆ ಮಾಡಿರೋದು. ಯಾವಾಗ ಈ ರೇಂಜ್ಗೆ ಲಾಕ್ ಮಾಡಿಟ್ಟವ್ರೆ ಅಂದ್ರೆ ಒಳಗಡೆ ಇನ್ಯಾವ ರೇಂಜ್ಗೆ ಇರಬೇಕು. ಈ ಚಕ್ರ ವ್ಯೂಹವನ್ನು ಭೇದಿಸುವ. ಕರ್ಣ, ಪೂಜೆಗೆ ಲೇಟ್ ಆಯ್ತು, ಸ್ನಾನ ಮಾಡ್ಬಾ. ಬಂದೆ. ನಿನ್ನಿಂದ ರಾಮ್ ಜೋಯಿಸ್ರ ಮನೆಯವ್ರನ್ನೇ ಎದುರಾಕೊಂಡೆ. ಈಗ ನೋಡಿ ಏನಾಗಿದೆ. BP ಎಲ್ಲ ನಾರ್ಮಲ್ ಆಗೇ ಇದೆ, ಆದರೂ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಬ್ಲಡ್ ರಿಪೋರ್ಟ್ ಬರಲಿ, ಚೆಕ್ ಮಾಡಿ ಹೇಳ್ತೀನಿ. ಓಕೆ? ಸ್ಟೂಡೆಂಟಾ? ಹಾಂ. ವಾಮಾಚಾರ. ನೀ ಹೊರಗಿರು, ಕೂತ್ಕೋ. ಆ ಫೋಟೋದಲ್ಲಿರೋರ್ಗೆ ತಾವು ವಾಮಾಚಾರ ಮಾಡಬೇಕು. ಯಾರಿಗೆ, ಯಾಕೆ? ನೀನ್ ಕೊಡೋ ಮಾಹಿತಿ ತಪ್ಪಾಗಿದ್ರೆ ನಿನಗೆ ತಿರುಗು ಬಾಣ ಆಗುತ್ತೆ. ನನ್ನ ಹೆಸರು ಕಂಟಿ ಜೋಯ್ಸ. ನಮ್ಮ ತಾತನ ಮಾತನ್ನ ನಮ್ಮಪ್ಪ ಸರಿಯಾಗಿ ಪಾಲಿಸ್ಲಿಲ್ಲ ಅಂತ ನಮ್ಮಪ್ಪನಿಗೆ ಬರಬೇಕಾದ ಆಸ್ತಿಯಲ್ಲಿ ದೊಡ್ಡ ಮೋಸ ಆಗೋಯ್ತು. ಈಗ ರಾಮ ಜೋಯಿಸ್ರ ಕುಟುಂಬದವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಬ್ರಹ್ಮ ಪೂಜಕರಾಗಿದ್ದಂತ ನಾವು ಕ್ಷುದ್ರರ ಹಾಗೆ ಬದುಕ್ತಾ ಇದ್ದೀವಿ. ಯಾವ ಮನೆತನದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಬ್ರಹ್ಮ ಜೋಯಿಸರ ಮಗ ರಾಮ ಜೋಯಿಸರ ಕುಟುಂಬದ ಬಗ್ಗೆ. ಈ ಕೆಲಸ ಮಾಡೋದಕ್ಕೆ ನಾನು ತಮಗೆ ಎಷ್ಟು ದಕ್ಷಿಣೆ ಕೊಡಬೇಕು ಅಂತ ತಿಳಿಸಿದ್ರೆ ಸಹಾಯ ಆಗುತ್ತೆ. ನಾನೇ ನಿನಗೆ ಉಡುಗೊರೆ ಕೊಡ್ತೀನಿ. ನಮಗೆ ಬೇಕಿರೋ ಅತ್ಯಮೂಲ್ಯ ವಿಷಯ ನೀ ನಮಗೆ ತಂದಿದ್ದೀಯ. ಇಂಥ ವಿಷಯಕ್ಕೆಲ್ಲ ದಾರಕ ಬರೋದಿಲ್ಲ. ಆದರೆ ಈ ವಿಷಯದಲ್ಲಿ ದಾರಕ ಖುದ್ದಾಗಿ ಕಾರ್ಯವಹಿಸ್ತಾನೆ. ನಮ್ಮ ಕಡೆಯಿಂದ ಒಬ್ಬ ಹುಡುಗನ್ನ ಕಳಿಸ್ತೀವಿ. ಹೇಗಾದ್ರೂ ಮಾಡಿ ಅವನನ್ನ ಆ ಮನೆ ಒಳಗೆ ಸೇರಿಸ್ಬೇಕು. ನನಗೆ ಗೊತ್ತು ಕಣ, ನೀನೇನೇ ನನಗೆ ಟಾರ್ಚರ್ ಕೊಟ್ಟರು ನಿನಗೆ ಮುಕ್ತಿ ಸಿಗೋದನ್ನೇ ಕಾಯ್ತಾ ಇದೆಯಾ ಅಂತ. ನೋಡ, ಇವನು ನಿನಗೆ ಮುಕ್ತಿ ಕೊಡಿಸ್ತಾನೆ. ಈ ಗಿಲ್ಲಿ ದಾಂಡಾಡೋ ಹುಡುಗ ನಿನಗೆ ಫ್ರೆಂಡಾ? ಲೈ, ಈ ಫೋಟೋ ತೆಗೆದಾಗ ನಾನೇನು ದಾಂಡು ಥರ ಇದ್ನ? ನಾನು ಗಿಲ್ಲಿ ಥರನೇ ಇದ್ದಿದ್ದು. ಚಿಕ್ಕ ವಯಸ್ಸಲ್ಲಿ ತೆಗೆದಿದ್ದ ಫೋಟೋ. ಇವನ್ನ ಹುಡುಕ್ಲೇಬೇಕು. ಅಯ್ಯ ಬಾ.
ನಮ್ಮ ಮ್ಯಾನೇಜರು ಹಿಂಗೇನೆ ಬರೀ ಕೋಡ್ ಕೊಟ್ಬಿಟ್ಟು ಇಡೀ ಪ್ರಾಜೆಕ್ಟ್ನೇ ಕಂಪ್ಲೀಟ್ ಮಾಡು ಅಂತ ಹೇಳ್ತಿದ್ದ. ಆಯ್ತು, ಆ ಕೋಡ್ ಕೊಡು. ಈ ಹುಡುಗ ಈಗ ಹೆಂಗಿರ್ತಾನೆ ಅಂತ ನಾನ್ ಬಿಡಿಸಿ ತೋರಿಸ್ತೀನಿ. ತಗೋ. ಏನ್ ಇಷ್ಟೊಂದ್ ಜನ ನಿಂತಿದ್ದೀರಾ? ನಾನ್ ಯಾರಿಗೆ ಕೊಡ್ಬೇಕು? ಅಮ್ಮ ಊಟ ಮಾಡಿ 3 ದಿನ ಆಯ್ತಮ್ಮ. ಏನಾದ್ರು ಭಿಕ್ಷೆ ಹಾಕಮ್ಮ. ತಾಯಿ ಊಟ ಮಾಡಿ 3 ವಾರ ಆಯ್ತಮ್ಮ. ಹೊಟ್ಟೆಗ್ ಊಟ ಹಾಕಮ್ಮ. ಡಿಸ್ಟರ್ಬ್ ಆಗ್ತಿದೆ, ಸೌಂಡ್ ಕಮ್ಮಿ ಮಾಡು. ಅಮ್ಮ ಊಟ ಅಂದ್ರೆ ಏನಮ್ಮ? ನಾನಾ ನೋಡ್ತಿರೋದು, ನೀನೇ ನೋಡ್ತಿರೋದು. ಹೇಗಿರುತ್ತಮ್ಮ? ಆಯ್ತು ಬಿಡು, ತೋರ್ಸಮ್ಮ, ಪಾಸೇ ಮಾಡ್ತೀನಿ. ನೋಡ್ಕೊಂಡು ಹೋಗ್ಬಿಡ್ತೀನಿ. ಅಮ್ಮ Project completed within the given time. ಲೇ, ಆ ಟಿವಿಲಿ ಬರ್ತಾ ಇರೋವನ್ನ ನೋಡಿ ಇವನ್ನ ಬರ್ದ, ಇಲ್ಲ ಇಲ್ಲಿ ಬರ್ದಿರೋನೇ ಅವನ? ಗುಡ್ ಕ್ವಶನ್, ಗುಡ್ ಕ್ವಶನ್. ಕ್ವಶನ್ ಅಲ್ಲ ಕಣೋ, ಕನ್ಫ್ಯೂಷನ್. ಹೂ ಇಸ್ ದಿಸ್? ಮಾವ, ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕು. ನೀವು ಆರಾಮಾಗಿ ಮನೆಯಲ್ಲಿರಿ. ಅಡಿಕೆ ವ್ಯವಹಾರ ಎಲ್ಲ ನಾನು ನೋಡ್ಕೋತೀನಿ. ಬೇಡ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರೂ ಬರಲ್ಲ. ದೊಡ್ಡವ್ರು ಹೇಳ್ತಾರೆ, ಊಟ ಆದ್ಮೇಲೆ ತಾಂಬೂಲ ತಿಂದ್ರೆ ರಾತ್ರಿಗೆ ಒಳ್ಳೇದು, ಬಾಳೆಹಣ್ಣು ತಿಂದ್ರೆ ಬೆಳಗ್ಗೆ ಒಳ್ಳೇದು. ಏನ್ ಪಟಾಯಿಸ್ತೀನಿ ನೋಡು. ತಾಂಬೂಲ ಗಂಜಲ ಕುಡಿದ್ರೆ ಕೆಮ್ಮುಗೊಳ್ಳೇದು. ಇವನೊಬ್ಬ ನಾನ್ ಸಿಂಕಲ್ಲೇ ಓಡ್ತಾನೆ. ಭೋಜ ಮಾವ, ತಾಂಬೂಲ ತಗೊಂಡ್ ಬಾ. ನೆನಪಾಯ್ತು, ನೆನಪಾಯ್ತು, ನನಗೆಲ್ಲ ನೆನಪಾಯ್ತು. ಅಪ್ಪ, ನೀವು ನಾನು ಚಿಕ್ಕವನಾಗಿದ್ದಾಗ ನನ್ನ ಕಿವಿಲಿ ಮಂತ್ರ ಪಠನೆ ಮಾಡಿದ್ದು, ನನಗೆ ಉಪನಯನ ಮಾಡಿಸಿದ್ದು ಎಲ್ಲ ನೆನಪಾಯ್ತು. ಇದೇ ಜಾಗ, ಇದೇ ಜಾಗ. ನೋಡಮ್ಮ, ಗಾಯತ್ರಿ ಮಂತ್ರ ಹೇಳ್ದಾಗಲೇ ಇವನ್ ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾಯ್ತು. ನಾನು ಉಪನಯನ ಮಾಡಿಸಿದ್ದೀನಿ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ನನ್ನ ಕರ್ಣನಿಗೆ ನಾನು ಉಪನಯನನೇ ಮಾಡಿಸಿಲ್ಲ. ಊರಿಗೆ ಔಷಧಿ ಕೊಟ್ಟರು, ನನ್ನ ಮನೆ ಅವಳಿಗೆ ಔಷಧಿ ಕೊಟ್ಟಿಲ್ಲ ಅಂತ ಕೊರಗಿತ್ತು. ಇವನ್ ಬಂದಾಗಿಂದ ಸುಶೀಲಾ ಮುಖದಲ್ಲಿ ಖುಷಿ ಕಾಣ್ತಾ ಇದೆ. ಅವಳಿಗೆ ಔಷಧಿಯಾಗಿ ಇವನಿ ಮನೆಯಲ್ಲಿರಲಿ, ನನ್ನ ಮನಸ್ಸಲ್ಲ. ಸಿರಿ, ಇವನನ್ನ ಆಕ್ಟಿಂಗ್ ಅಷ್ಟೇ ಮಾಡಕ್ ಕೇಳು. ಈ ತರ ಓವರ್ ಆಕ್ಟಿಂಗ್ ಮಾಡಿದ್ರೆ, ನನಗ್ ಗೊತ್ತಾದ ಹಾಗೆ ಎಲ್ರಿಗೂ ಗೊತ್ತಾದ್ರೆ ತುಂಬಾ ಕಷ್ಟ. ಜನಿವಾರಣ ಈ ಕಡೆ ಹಾಕೋ. ಜಸ್ಟ್ ಮಿಸ್. ಎಲ್ಲ ಮ್ಯಾನೇಜ್ ಮಾಡಿದ್ದೆ, ಕಣ್ಣಿಸ್ಬಿಟ್ರು. ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ನಿಂದನ ಯಾಕೆ ಬಂದ್ಬಿಡಿ. ಬೆಳಿಗ್ಗೆ ಬೆಳಿಗ್ಗೆ ತಣ್ಣೀರ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಎಲ್ಲ ಬಂದು ನನ್ನ ಮೇಲೆ ಹಾಕ್ತಾರೆ. ಇಲ್ಲಿ ಕಮ್ಮಿ ಪೇಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಗೆ ಕರ್ಣ, ಎಲ್ಲ ಹೋಗ್ತಿದ್ಯಾ? ಒಂದ್ ನಿಮಿಷ. ನನ್ನ ರೇಂಜ್ ಏನು ಅಂತ ಗೊತ್ತಿಲ್ಲ ನಿಮ್ಗೆ. ಹಂಗಂದ್ರು ತಪ್ಪು. ಅನಿಲ, ನಿಂತ್ಕೋ. ನಿಂಗೆ ನಾನು ಫಸ್ಟ್ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ನಂಗ 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 ಈ ತರ ಓವರ್ ರಿಯಾಕ್ಷನ್ ಕೊಡೋದ್ರ ಬದಲು ಸಿಂಪಲ್ ಆಗಿ ನಂಗ ಅಂತ ಕೇಳ್ಬೋದು ತಾನೆ. ನೀನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಂತ ನಿನ್ನ ಸೆಲೆಕ್ಟ್ ಮಾಡಿಲ್ಲ, ಚೆನ್ನಾಗಿ ನಂಬಿಸ್ತೀಯ ಅಂತ ಸೆಲೆಕ್ಟ್ ಮಾಡಿರೋದು. ಫಸ್ಟ್ ಕಂಟ್ರೋಲ್ ಮಾಡೋದನ್ನ ಕಲಿ. ಏನ 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 ಗುಡ್.
ಯು ಹ್ಯಾವ್ ಕಂಟ್ರೋಲ್ಡ್. ನಿನ್ನ ಮೇಲೆ ಆಗ್ತಿರೋ ಫೀಲಿಂಗ್ಸ್ನೇ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಇನ್ನು ಆ್ಯಕ್ಟಿಂಗ್ ಕಂಟ್ರೋಲ್ ಮಾಡ್ಕೊಳಲ್ವಾ? ಮಾಡ್ಕೋತೀನಿ. ವೆರಿ ಗುಡ್. ಟು ಬಿ ಅನ್ ಆಕ್ಟರ್, ಬಿ ಅ ಗುಡ್ ಲಿಸ್ನರ್. ಇಂಗ್ಲಿಷ್ ಸಕ್ಕತ್ತಾಗಿ ಮಾತಾಡ್ತಾರೆ. ಆಕ್ಟ್ ಲೈಕ್ ಯು ಆರ್ ನಾಟ್ ಆಕ್ಟಿಂಗ್. ಅಂದ್ರೆ ಅಂದ್ರೆ ನೀನ್ ಆಕ್ಟ್ ಮಾಡ್ತಿದ್ಯಾ ಅಂತ ನಿನ್ಗೆ ಅನ್ಸಿದ್ರೆ ಅದು ಕೆಟ್ಟ ಆಕ್ಟಿಂಗ್ ಅಂತ. ಹಲೋ, ನಾನು ಆಕ್ಟ್ ಮಾಡಿದೆ ಅಂತ ನನಗೆ ಅನ್ಸ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗ್ರಿ ಅನ್ಸುತ್ತೆ? ಅದೇ ತಾನೇ ಬೇಕಿರೋದು. ನಾವ್ ಆಕ್ಟ್ ಮಾಡ್ತಿದೀವಿ ಅಂತ ನಮಗೂ ಅನ್ಸ್ಬಾರ್ದು, ನೋಡೋರ್ಗೂ ಅನ್ಸ್ಬಾರ್ದು. ಅವಾಗ ಏನಾಗತ್ತೆ? ಪಿಕ್ಚರ್ ಫ್ಲಾಪ್ ಆಗತ್ತೆ. ಶಟ್ ಅಪ್. ದಟ್ಸ್ ದ ಬೆಸ್ಟ್ ಆಕ್ಟಿಂಗ್. ಫಾರ್ ಎಕ್ಸಾಂಪಲ್, ಹಾ, ಅವನಲ್ಲಿ ಏನ್ ಮಾಡ್ತಿದ್ದಾನೆ? ಯಾರು? ಕಾಯಿ ಸುಲಿತಾವನೆ. ಅದೇ ಹೇಗ್ ಸುಲಿತಿದ್ದಾನೆ? ಇನ್ನೆಂಗ್ ಸುಲಿತಾವನೆ? ಕೈಯಿಂದ ಸುಲಿತಾವನೆ. ಹಿ ಇಸ್ ಅ ನ್ಯಾಚುರಲ್ ಆಕ್ಟರ್. ಅದೇ ಅವನ ಜಾಗದಲ್ಲಿ ನೀನ್ ಎದ್ದಿದ್ರೆ ನೋಡು ನೋಡು ನೋಡು, ಇದು ನೀನ್ ಓವರ್ ಆಕ್ಟಿಂಗ್. ಸೊ ಹಿ ಇಸ್ ದ ಬೆಸ್ಟ್ ಆಕ್ಟರ್. ಬೆಸ್ಟ್ ಆಕ್ಟ್ರಾ? ಕಾಯಿ ಸುಲಿಯಕ್ಕೆ ಇವನಿಗೆ ಆಸ್ಕಾರ ಮಾಡ್ಕೊಡ್ತಾರೆ. ಎಲ್ಲೋದ್ರೂ ತುಳಿಯಕ್ಕೆ ಬರ್ತಿರಲ್ಲ. ಶೂಟಿಂಗಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಆರಾಮಾಗಿದ್ದೆ. ಇಲ್ಲಿ ಎಲ್ಲರೂ ಆಕ್ಟಿಂಗ್ ಹೇಳ್ಕೊಡೋರೆ ಆದ್ರು. ಎಲ್ಲಿ ಗುಡಿ? ಹೇ, ಬ್ರಹ್ಮರಾಕ್ಷಸನ್ ಗುಡಿ. ಆಕ್ಚುಲಿ ಇದೇನು ಗೊತ್ತಾ? ಟಾಪಿಕ್ ಚೇಂಜ್ ಮಾಡ್ಬೇಡ, ಕ್ಲಾಸ್ ನಡೀತಿದೆ. ಆಯ್ತು. ನೆಕ್ಸ್ಟ್ ಪಾಯಿಂಟ್. ಹಾ. ಈಗ ಒಬ್ಬ ಆಕ್ಟರ್ಗೆ ಉಸಿರು ಕಂಟ್ರೋಲ್ ಮಾಡೋದ್ ಗೊತ್ತಿರ್ಬೇಕು. ಈಗ ನಿಂಗೆ ತುಂಬಾ ಖುಷಿ ಆದಾಗ ಹೇಗ್ ಉಸಿರಾಡ್ತೀಯ? ಮೂಗಲ್ಲಿ. ಮೂಗಲ್. ಈಗ ನಾನ್ ನಿನ್ ಜೊತೆ ಖುಷಿಯಾಗಿದ್ರೆ ಏನನ್ಸುತ್ತೆ? ಚುಟು ಚುಟು ಅನ್ಸುತ್ತೆ. ಅನ್ಸಿದ್ ಹೇಳ್ದೆ. ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ, ಅದಕ್ಕೆ ಸಮಾಧಾನವಾಗಿ ಉಸಿರಾಡ್ತಿದ್ದೀನಿ. ಸಮಾಧಾನ. ಎಸ್ ಎಸ್, ಸಮಾಧಾನ. ಜಸ್ಟ್ ಫೀಲ್ ಇಟ್. ಎಸ್, ದಟ್ಸ್ ಗುಡ್. ಫೀಲ್ ಇಟ್. ಯಾರು? ಎಲ್ಲಿ? ಏನಾಯ್ತು? ತುಂಬಾ ಭಯ ಆದಾಗ ಬೇಗ 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 ಉಸಿರಾಡ್ತೀವಿ. ಬೇಗ 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 ಉಸಿರಾಡ್ತೀವಿ. ಯಾಕೆ ಏನಾಯ್ತು? ತುಂಬಾ ಕೋಪ ಬಂದಾಗ ಉಸಿರ ಬಿಗಿಡಿತೀವಿ. ಬಿಗಿಡಿತೀವಿ. ಅಷ್ಟೇ. ಕ್ಲಾಸ್ ಮುಗಿತಲ್ಲ? ಸರಿ ಬನ್ನಿ ಹಂಗಾರ ಹೋಗೋಣ. ಕಾರಣ ಮತ್ತೇನಾ? ಉಸಿರನ್ನ ಸಿಚುವೇಶನ್ಗೆ ತಕ್ಕಂತೆ ಕಂಟ್ರೋಲ್ ಮಾಡಬೇಕು. ಆಗ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಹಂಗಾದ್ರೆ ನಮ್ಮ ಪಕ್ಕದ ಮನೆ ಮುನಿಯಮ್ಮ ಗ್ರೇಟು. ಯಾಕೆ? ಅವಳು ಸತ್ತಾಗ ಉಸಿರೇ ಆಡ್ತಿರ್ಲಿಲ್ಲ. Stupid. ಹೌದು. ಇದೆಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು? ಐ ಆಮ್ ಬೇಸಿಕಲಿ ಅ ಥಿಯೇಟರ್ ಆರ್ಟಿಸ್ಟ್. ಅಂದ್ರೆ ನಂತರ ಇವಳು ಜೂನಿಯರ್ ಆರ್ಟಿಸ್ಟೇ. ನಾನು ದೊಡ್ಡ ಹೀರೋ ಆದ್ಮೇಲೆ ಇವಳಿಗೆ ಸೆಕೆಂಡ್ ಹೀರೋಯಿನ್ ಚಾನ್ಸ್. ಯಾವ ನೀವು ಆಕ್ಟಿಂಗೇ ಬರಲ್ಲ. ಲೇ, ಎಷ್ಟೊತ್ತೆ ತಗೊಂಬಾರೆ ಟೀನಾ. ಈ ಪಾರ್ಟ್ ಏನಾರು ನಂಗೆ ಸಿಗ್ಬೇಕಾಗಿತ್ತು. ಚಿಂದಿ ಉಡಾಯಿಸ್ಬಿಡ್ತಿದೆ. ನಿನ್ನ ಮೂತಿಗೆ ಆಕ್ಟಿಂಗ್ ಬೇರೆ. ಏನೋ ನನ್ನ ಮೂತಿಗ ಹಲೋ ಬ್ರದರ್, ಹಂಗೆ ನೆಕ್ಸ್ಟ್ ಸೀನ್ ನೋಡಿ. ಅಣ್ಣ ಬರೀ ಒಂದ್ ಶಾರ್ಟ್ಗೆ ಬಂದೋದ್ರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದೋಗಿರ್ಬೇಕು. ಆ ರೇಂಜ್ ಪರ್ಫಾರ್ಮೆನ್ಸ್ ಇರುತ್ತೆ ಅಣ್ಣಂದು. ನೋಡಿ, ನೀವು ಟಿವಿಯಲ್ಲಿ ಬರ್ತೀರಾ? ವೇಟ್ ಅಂಡ್ ಸೀ. ಏನು ನೀನಿನ್ನು ಹಳೆ ಕಾಲದಲ್ಲೇ ಇದೆಯಲ್ಲೋ? ಆ ರಿಂಗ್ ತುಂಬಾ ಚಿಕ್ಕದಾಯ್ತು. ಬೇರೆ ಏನಾದ್ರೂ ದೊಡ್ಡದಾಗಿ ಪ್ಲಾನ್ ಮಾಡ್ಬೋದಿತ್ತಲ್ಲ. ಬಂದೆ ನಾನೇ. ನೋಡಲಿ. ಏನ್ ಬಾಸ್ ಪ್ರಾಬ್ಲಮ್? ರಿಂಗು ಚಿಕ್ಕದಾಯ್ತಂತೆ, ಏನಾದ್ರೂ ದೊಡ್ಡದಾಗಿ ಕೊಡಿ ಅಂತಿದ್ದಾರೆ. ಕರೆಕ್ಟ್. ಈ ರಿಂಗು ಇವ್ರ ಸೈಜ್ಗೆ ಸ್ವಲ್ಪ ಚಿಕ್ಕದೇ ಆಯ್ತು. ಒಂದ್ ಕೆಲಸ ಮಾಡಿ, ಒಂದ್ ದೊಡ್ಡ MRF ಟೈರೇ ಕೊಟ್ಬಿಡಿ. ಓಕೆ ಸರ್. ನಾನೇ ಹೆಂಗೆ ಪರ್ಫಾರ್ಮೆನ್ಸ್ ಇದು ಪರ್ಫಾರ್ಮೆನ್ಸ್ ಅಂತ. ಕರ್ಣ, ಯಾರೋ ನಿಂತರನೇ ಇದ್ದಾನೆ. ನಂತರ ಅಲ್ಲ ಸರಿ. ಥ್ಯಾಂಕ್ ಯು ಬ್ರದರ್, ತುಂಬಾ ಹೆಲ್ಪ್ ಆಯ್ತು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಾ ಬ್ಯಾಟ್ರಿ. ನಂತರನೇ ಇದ್ದಾನೆ. ಇವ್ನು ಯಾವಾಗ ಟಿವಿಲಿ ಬಂದ್ರೆ ಇವ್ನು ಇಟ್ಕೊಂಡು ಹಂಗೆ ಎಲ್ಲಾರನ್ನೂ ಮಕ್ಕಾರ್ ಮಾಡೋದು ನಾನು. ಇವನು ತಗೊಂಡ. ಅಯ್ಯೋ, ನಾನಂತೂ ಅದು ನೀವೇ ಅಂತ ನಂಬಿಟ್ಟೆ. ನೀವು ತಗೊಂಡ್ರ?
ಬೈಲಿ. ನಮ್ಮಪ್ಪ ಅವಾಗ ಬೆಂಗಳೂರಿಗೆ ಏನಾರು ಹೋಗ್ತಾ ಇದ್ರ? ಯಾಕೆ? ಏನಿಲ್ಲ, ಮೊನ್ನೆ ಓರಾಯನ್ ಮನೇಲಿ ನಂತರನೇ ಒಂದಿಬ್ರು ಓಡಾಡ್ತಾ ಇದ್ರು, ಅದಕ್ಕೆ. ಯಾವನು ಟಿವಿ ಆನ್ ಮಾಡ್ದವ್ನು ಇಲ್ಲಿ? ಅಪ್ಪ ಅಪ್ಪ ಮಗ ಆಸ್ತಿ ನನಗೆ ಸಿಗದೆ ಇದ್ರೂ ಪರವಾಗಿಲ್ಲ, ಇವನಿಗೆ ಮಾತ್ರ ಸಿಗಬಾರ್ದು. ಜೋಯಿಸ್ರೆ, ನಿಮ್ಮನ್ನ ಯಾರೋ ನೋಡಕ್ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ ಭಟ್ಟ ಅಂತ. ನಾನು ಸಿರ್ಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ನಿಮ್ಮ ಹತ್ರ ಒಂದೆರಡು ಅನುಮಾನ ಪರಿಹಾರಕ್ಕಾಗಿ ಬಂದಿದ್ದೀನಿ. ಕೇಳಿ. ಈಗ ನಿಮ್ಮ ಮನೆಗೆ ಬಂದಿದಾರಲ್ಲ ಒಬ್ಬ ಹುಡುಗ, ಅವರು ನಿಜವಾಗ್ಲೂ ನಿಮ್ಮ ಮಗನ? ಯಾಕೆ? ನಿಮಗೆ ಕಂಟಿ ಜೋಯಿಸ್ರು ಅಂತ ಗೊತ್ತಾ? ಹೇಳಿ. ಯಾರು ನೀವು? ಆಗಲೇ ಹೇಳಿದ್ನಲ್ಲ, ಪರಮೇಶ್ವರ ಭಟ್ಟ ಅಂತ. ವಿಷಯ ಇದೆ ಹೇಳಿ. ನಿಮಗೆ ಕಂಟಿ ಜೋಯಿಸ್ರು ಗೊತ್ತಾ? ನಮ್ ತಾತನಿಗೆ ನಮ್ ಚಿಕ್ಕಪ್ಪ ಮೋಸ ಮಾಡಿದ ಕಾರಣಕ್ಕೆ ಅವರಿಗೆ ಆಸ್ತಿ ಏನು ಕೊಡದೆ ಓಡಿಸಿದ್ರು. ಅವರ ಮಗನೇ ಕಂಟಿ. ಹೆಸರು ಕೇಳಿದ್ದೀನಿ, ಆದ್ರೆ ಯಾವತ್ತೂ ಭೇಟಿ ಆಗಿಲ್ಲ. ಹೌದು, ಇದೆಲ್ಲ ಯಾಕೆ ಕೇಳ್ತಿದ್ದೀರಾ? ಇಲ್ಲೇ ಶಿರ್ಸಿ ಸಿದ್ದಾಪುರದಾಚೆ ಒಂದು ತೋಟದ ಮನೆಗೆ ಬೆಂಕಿ ಬಿತ್ತು. ಮನೆಯಲ್ಲಿದ್ದವರೆಲ್ಲ ತೀರ್ಕೊಂಡ್ಬಿಟ್ರು. ಒಬ್ಬನೇ ಒಬ್ಬ ಹುಡುಗ ಉಳ್ಕೊಂಡ್ಬಿಟ್ಟ. ಯಾರಪ್ಪ ನೀನು ಅಂತ ಕೇಳಿದ್ರೆ, ಕಂಟಿ ಜೋಯಿಸ್ರು ನನ್ನ ಇಲ್ಲಿ ಕರ್ಕೊಂಡ್ಬಂದ್ರು, ಇಲ್ಲಿ ಕೂಡ ಹಾಕಿ ನನ್ನ ಕೈಲಿ ಕೂಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ದ. ಅವನಿಗೆ ಪಾಪ ಹೊರಗಿನ ಪ್ರಪಂಚದ ಅರಿವೇ ಇಲ್ಲ. ಮೂಲ ಏನಪ್ಪಾ ಅಂತ ಕೇಳಿದ್ರೆ ನಿಮ್ ಬಗ್ಗೆ, ನಿಮ್ ಮನೆತನದ ಬಗ್ಗೆ ಹೇಳ್ತಾ ಇದ್ದಾನೆ. 20 ವರ್ಷದ ಹಿಂದೆ ಕಂಟಿ ಜೋಯಿಸ್ರು ನಿಮ್ಮನೆಯಿಂದ ಕರ್ಕೊಂಡು ಹೋದ ಹುಡುಗ ಇವನೇ ಇದ್ರೂ ಇರಬಹುದು. ನಿಮ್ಮ ನಿಜವಾದ ಮಗ ಇವನೇ ಆಗಿರ್ಲೂಬಹುದು. ಯಾವುದಕ್ಕೂ ನೀವೇ ಒಂದ್ಸಲ ಖುದ್ದಾಗಿ ಬಂದು ಕಣ್ಣಾರೆ ನೋಡ್ಬಿಟ್ರೆ ಒಳ್ಳೇದು. ಮಂದ, ತಗೋ ಬಾ. ಇವನಲ್ಲ ಹೊಡ್ಕೊಂಡೆ. ನನ್ನ ಮಾತು ಯಾರು ಕೇಳಲಿಲ್ಲ. ಇವನು ಚಿಲ್ರೆಗಾಸ್ಗೋಸ್ಕರ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಜೂನಿಯರ್ ಆರ್ಟಿಸ್ಟ್. 500 ರೂಪಾಯಿ ಕೊಟ್ರೆ ಮಗನೂ ಆಗ್ತಾನೆ, 1000 ರೂಪಾಯಿ ಕೊಟ್ರೆ ಕಳ್ಳನ ಮಗನೂ ಆಗ್ತಾನೆ. ಹೌದು, ಸರಿಯಾಗಿ ಹೇಳಿದ್ರಿ. ಅದ್ ಯಾವ ಜಾತಿನೋ ಅದ್ ಯಾವ ಕುಲನೋ ಅದ್ ಎಲ್ಲಿಂದ ಬಂದ್ ಒಕ್ಕರ್ಸುದ್ನೋ ನಮ್ ಮನೆಗೆ. ಮಿಸ್ಟರ್ ಭೋಜರಾಜ್ ಅಪ್ಪನೇ ಬಂದ್ರು. ಅವ್ರನ್ನೇ ಕೇಳ್ಬಿಡಣ. ಇವತ್ತೆಲ್ಲ ತೀರ್ಮಾನ ಆಗ್ಬಿಡ್ಲಿ. ಅವ್ರ ಬಾಯಿಲೆ ಹೇಳಿದ್ರೆ ಆಯ್ತು ತಾನೆ, ನಾನೇ ಈ ಮನೆ ಮಗ ಅಂತ. ಜಾನಕಿ, ಮಾವ ಆರತಿ ತಟ್ಟಿ ತಗೊಂಡು ಬಾ. ಸರಿ ಮಾವ. ನಿನಗೈತೀಗ ಮಂಗಳಾರತಿ. ನೋಡೋಣ. ಮಾಡ್ಕೊಳ್ಳಲ್ಲ. ಅಪ್ಪ, ಏನಪ್ಪ ಇದು? ಏನಪ್ಪ ಇದೆಲ್ಲ? ಎಲ್ರು ನನ್ನನ್ನ ಸೂತಪುತ್ರ ಅಂತ ಇದ್ದಾರೆ. ನೀನಾದ್ರೂ ಹೇಳಪ್ಪ, ನಾನು ಈ ಮನೆ ಮಗ ಅಂತ ಹೇಳಪ್ಪ. ಹೇಳಪ್ಪ. ಔಷಧಿ ಔಷಧಿ ಹೇಳು.
ರೋಗ ಗುಣ ಆಗೋದಕ್ಕೆ ಔಷಧಿ ತುಂಬಾ ಮುಖ್ಯ. ಆದ್ರೆ ಎಂಥ ಔಷಧಿನೂ ಅವಧಿ ಮುಗಿದ್ಮೇಲೆ ಮನೇಲಿಟ್ಕೊಳಕ್ಕಾಗಲ್ಲ, ಎಸಲೇಬೇಕಾಗುತ್ತೆ. ನೀನಿನ್ ಹೊರಡಬಹುದು. ಸುಶೀಲಾ, ನಿನ್ ಸ್ವಂತ ಮಗ ಬಂದ. ಬಾ. ಏನಾಗ್ತಿದೆ ಇಲ್ಲಿ? ನಿಜವಾದ ಮಗ ಸಿಕ್ಕಿದಾನೆ ಅಂತ ಖುಷಿ ಪಡ್ಲಾ ಅಥವಾ ಇಲ್ಲಿ ತನಕ ಇರೋ ಮಗ ಅಲ್ಲ ಅಂತ ದುಃಖ ಪಡ್ಲಾ? ಹೇಳ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ಎಲ್ರಿಗೂ ಬದುಕಲ್ಲಿ ನಟನೆ ಇದ್ರೆ ಇವನ್ ನಟನೇನೆ ಬದುಕು ಮಾಡ್ಕೊಂಡಿದ್ದಾನೆ. ಇವನ್ ನಿನಗೆ ನಿಜವಾದ ಮಗ ಅನಿಸ್ತಿದ್ದಾನೆ ಅಂದ್ರೆ ಅವನೊಬ್ಬ ಒಳ್ಳೆಯ ನಟ ಅಂತ, ನಿನ್ ಮಗ ಅಂತ ಅಲ್ಲ. ನಿನ್ ಸ್ವಂತ ಮಗ ಬಂದ, ನೀನೇ ಬಂದು ಆರತಿ ಮಾಡುವ. ಅಮ್ಮ, ನನಗೂ ಈ ಮನೆಗೂ ಋಣ ಮುಗೀತು ಅಂತ ಕಾಣಿಸುತ್ತೆ. ಸರಿ, ಥ್ಯಾಂಕ್ಸ್ ಇಷ್ಟು ದಿವಸ ಅಮ್ಮನ ಪ್ರೀತಿ ಕೊಡಿಸಿದ್ದಕ್ಕೆ. ಕರ್ಣ, ಕರ್ಣ, ಈ ಜಾಗ ಬಿಡ್ತಿದ್ದೀನಿ ಅಂತ ಕಣ್ಣೀರಿಗೆ ಜಾಗ ಕೊಡ್ತಿದ್ಯಾ? ಕರ್ಣ, ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಇನ್ನು ಉಳಿದಿದ್ದು ತಮಗೆ ಬಿಟ್ಟಿದ್ದು. ಮಗನ ಕರಿ. ಕರ್ಣ, ಅಮ್ಮ, ಕೃಷ್ಣ, ಕರ್ಣ, ಅರ್ಜುನ ಅಂದ್ರೆ ಅವನು ತಿರ್ಗೋನಲ್ಲ, ಅವನು ಕುಮಾರ. ಕುಮಾರ. ಹಲೋ, ಆಕ್ಟರ್ ಕರ್ಣ, ತಾವಿನ್ನು ಹೊರಡಬಹುದು. ಒರಿಜಿನಲ್ ಬಂದಾಯ್ತು. ನನ್ನ ಲಗೇಜ್ ನಾನು ಒಳಗೋಗಕ್ಕೆ ಏನೋ ಒಂದು ನೆಪ ಬೇಕು ಇವನಿಗೆ. ಸಾಕ್ಸ್ ಹಾಕೊಂಡು, ಶೂ ಹಾಕೊಂಡು, ಲೇಸ್ ಕಟ್ಕೊಂಡು ಒಂದು ಗಂಟೆ ಹೊತ್ತು ಕೂತ್ಕೋತಾನೆ. ಬೇಗ ಎದ್ದು ಬಾ. ಬರ್ತೀನಮ್ಮ. ನಿಮ್ಮ ಮಗ ಮನೆಗೆ ಬಂದ. You're now rockin' with the steeziest. If you come around, you should be the sleaziest. Straight fast, no flash, you the freakiest. Cause I'm a bad boom, when you pass T's and checks. No mystery, I know you heard of me. Cause the name ring bells like I lost your key. When you go with that ass like I'm playing sport. You better watch out, yeah.
ನೀವ್ಯಾಕೆ ಈ ರೂಮಲ್ಲಿ ಉಳ್ಕೋತೀರಾ? ಬನ್ನಿ, ಆ ರೂಮ್ ಕ್ಲೀನ್ ಮಾಡ್ಕೊಡ್ತೀನಿ. ಈ ಕೋಣೆ ಈಶಾನ್ಯ ಮುನ್ನಲಿದೆ. ನನಗಿದೆ ಸೂಕ್ತ. ನಿಮ್ಮಿಷ್ಟ. ಊಟ ಇಲ್ಲಿಗೆ ತಗೊಂಬರ್ಲಾ? ಹಾಗೆ ಅಪ್ಪನ ಬಟ್ಟೆ ಬೇಕಿತ್ತು. ಅಪ್ಪನ ಬಟ್ಟೆನಾ? ನಾನು ರಾಮ್ ಜೋಯ್ಸ್ರಿಗೆ ಎದುರು ಮಾಡಿದೆ. ಇದು ಅವ್ರು ಮಾಡಿದ್ದಲ್ಲ. ಅಷ್ಟಾದ್ರೂ ಮಾಡ್ರಾಡ? ಅವರು ಮಾಡಿಲ್ಲ. ಇವನೇನಣ್ಣ ಇವನು? ಅವನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಇವನಿಗೆ ಮಾಟ ಮಾಡಕ್ ಬರುತ್ತಾ ಇಲ್ವೋ? ಮಾಟ ಬೇರೆ, ವಾಮಾಚಾರ ಬೇರೆ. ಮಾಟ ವಾಮಾಚಾರದ ಒಂದು ಭಾಗ. ನಮ್ಮ ಅಬ್ದುಲ್ ಬರಕ್ ಕೇಳೋಣ. ಅವನು ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಪಕ್ಕ ಹೇಳ್ತಾನೆ. ಮಾಟ ಮಂತ್ರ ಮಾಡಕ್ಕೆ ಸಾಂಬ್ರಾಣಿ ಬಳಸ್ತಾರ. ಆಟಗಾರನಿಗೆ ಆಟ ಗೊತ್ತು, ಮಾಟಗಾರನಿಗೆ ಮಾಟ ಗೊತ್ತು. ನಿನಗೇನು ಗೊತ್ತು? ಮಾಟ. ಮತ್ ಮಾಡು. ಬಾಳೆಹಣ್ಣು, ಬಾಳೆ ಎಲೆ, ಬಾಳೆ ದಿಂಡು, ಬಾಳೆಕಂದು, ಬಾಳೆ ಹೂ, ಇದರಲ್ಲೇ ಯಾವುದೋ ಒಂದರಲ್ಲಿ ಪ್ರಯೋಗ ಆಗಿದೆ. ಈ ಪ್ರಯೋಗ ಮಾಡಿದ್ ಯಾರು? ಆತ ಕೂಡ ನನ್ನಂತೆ ಬಿಸ್ತದಲ್ಲಿ ತಂತ್ರ ಹಾಗೂ ಪಟಗಳನ್ನು ಕಲ್ತಿರೋನು. ಬಿಷ್ಟ ಅಂದ್ರೇನು? ಅದು ಪ್ರಪಂಚದ ಅತ್ಯಂತ ಪ್ರಭಾವಿ ಮಾಂತ್ರಿಕ ಹಾಗೂ ತಾಂತ್ರಿಕರ ಮೂಲ ಸ್ಥಾನ. ಮಾಂತ್ರಿಕ ಜನಾಂಗವನ್ನು ಬೆಳೆಸಲು ಆಯ್ಕೆಯಾದ ಮಕ್ಕಳನ್ನು ಸೆಳೆದು ತಂದು ಮಾಂತ್ರಿಕತೆಯಲ್ಲೇ ಪಳಗಿಸುವ ಜಾಗ ಅದು. ಅವನು ಸಹ ಅಲ್ಲಿಂದನೇ ಬಂದವನು. ಅವನು ಸಾಮಾನ್ಯ ಅಲ್ಲ. ಬಿಸ್ತಾದ ಮಹಾಗುರು ದಾರ್ಕ. ಮುನ್ನುಡಿ ಮತ್ತು ಹಿನ್ನುಡಿ ಇಬ್ಬರು ದಾರ್ಕನ ಅತಿ ಮುಖ್ಯ ಬಲಗಳು. ಮುನ್ನುಡಿಗೆ ಒಬ್ಬ ವ್ಯಕ್ತಿಯನ್ನು ನೋಡಿದಾಕ್ಷಣ ಆತನ ಭವಿಷ್ಯವನ್ನು ಕರಾರುವಾಕ್ಕಾಗಿ ಹೇಳುವ ಶಕ್ತಿ ಇದ್ರೆ, ಹಿನ್ನುಡಿಗೆ ಹಿಂದೆ ಭೂತಕಾಲದಲ್ಲಿ ನಡೆದದ್ದೆಲ್ಲ ತರ್ಕಿಸುವ ಸಾಮರ್ಥ್ಯ ಇತ್ತು. ಹಾಗೆಯೇ ಹಿನ್ನುಡಿಯ ಎಡಗಣ್ಣಿನ ವಕ್ರದೃಷ್ಟಿಗೆ ಎದುರಿಗಿರುವವರ ಶಕ್ತಿಯನ್ನು ಕುಂದಿಸುವ ಕಲೆ ಸಿದ್ಧಿಸಿತ್ತು. ದಾರ್ಕ ಈ ಹುಡುಗನನ್ನು ತನ್ನ ಮೂರನೇ ಬಲವನ್ನಾಗಿ ಬೆಳೆಸಲು ನಿರ್ಧರಿಸಿ ಅವನಿಗೆ ತನ್ನ ಮಂತ್ರಾಶಕ್ತಿಯನ್ನೆಲ್ಲ ಧಾರೆ ಎರೆದಿದ್ದ. ಮೂರೂ ಘಟಾನುಘಟಿಗಳ ಶಕ್ತಿ ಈ ಹುಡುಗನಿಗೆ ಸಿದ್ಧಿಯಾಗಿತ್ತು. ಆದರೆ ಇವನು ಗುರುವಿಗೆ ತಿರುಮಂತ್ರ ಹೊಡೆದ. ಮುನ್ನುಡಿ ಮತ್ತು ಹಿನ್ನುಡಿ ಇಬ್ಬರ ಮತಿಗೂ ಮಂಕು ಏರಿಸಿದ. ಶಕ್ತಿಶಾಲಿ ಮುನ್ನುಡಿಯನ್ನು ಸಾಯಿಸಿ ಹಿನ್ನುಡಿಯ ದಿವ್ಯ ಶಕ್ತಿ ಇರುವ ಕಣ್ಣನ್ನು ಚುಚ್ಚಿ ಬಿಸ್ತಾದಿಂದ ಪರಾರಿಯಾದ.
ಆ ದಿನದಿಂದ ಇವನ ಹುಡುಕಾಟ ನಿರಂತರವಾಗಿ ಸಾಗ್ತಾ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀಯ? ಮಗನ ಹೆಸರಲ್ಲಿ ರಾಮ ಜೋಯಿಸ್ರು ಮನೆ ಸೇರಿರೋ ಆ ಮಾಂತ್ರಿಕನ ಬಗ್ಗೆ. ನಿಮ್ಮ ಮೇಲೆ ವಾಮಾಚಾರ ಮಾಡಿದವನ ಬಗ್ಗೆ. ಅವನೇಂಟ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಮನೆಗೆ ಕಾಲಿಟ್ಟ ಕ್ಷಣದಲ್ಲೇ ಅವನ ಅರಿವು ನನಗಾಯ್ತು. ಅದಕ್ಕೆ ಪೂರಕ ಬಲಗಾಲ ಹಚ್ಚೆ, ಕಿವಿಯ ತ್ರಿವೋಲೆ. ಮಾಟಕ್ಕೆ ಬೇಕಾಗೋ ಕಾಲ ಧೂಳು ಕೂಡ ನಿಮಗೆ ಸಿಗದ ಹಾಗೆ ನೃತ್ಯ ರೂಪದಲ್ಲಿ ಹೊರಟವನು. ಅವನೇ ಇದಕ್ಕೆಲ್ಲ ಕಾರಣ. ನನ್ ಮೇಲೆ ಹೆಂಗ್ ಪ್ರಯೋಗ ಮಾಡ್ದ? ನಿಮ್ಮ ಮೈ ಸೋಕಿರೋ ವಸ್ತುವನ್ನೇ ಬಳಸಿ ನಿಮ್ಮ ಆಕೃತಿಯನ್ನು ರಚಿಸಿ ಮೂಲ ಮಾಟ ಮಾಡಿದ್ದಾನೆ. ನಿಮ್ಗೇನ್ ಪರಿಹಾರ? ಹಿನ್ನೋಡಿ. ಇವತ್ತು ಹಾಳು ಹುಣ್ಣಿಮೆ. ಅಷ್ಟದಿಗ್ಬಂಧನ ಮಂಡಲಕ ಹೊಡೆಯೋದಿಕ್ಕೆ ಒಳ್ಳೆ ಸಮಯ. ತ್ರಿಶಂಕು ಮಣಿಯನ್ನ ಪಡೆಯೋಕೆ ಅಷ್ಟದಿಗ್ಬಂಧನ ಮಂಡಲಕಾನ ಅವರ ಮನೆಯಲ್ಲೇ ಅವರ ಮನೆಯವರಿಂದನೇ ಹೊಡಿಬೇಕು. ಆ ಕೆಲ್ಸನ ಕುಮಾರ ಮಾಡ್ತಾನೆ. ಅದಕ್ಕೂ ಮುಂಚೆ ಆ ಮನೆಗೆ ಮಗನ ಹೆಸರಲ್ಲಿ ಒಬ್ಬ ಬಂದಿದ್ದಾನೆ. ಅವನು ಏನೋ ಒಂದು ಪಿತೂರಿ ಮಾಡಿ ಆ ಮನೆ ಒಳಗೆ ಕಾಲಿಟ್ಟಿದ್ದಾನೆ. ಅವನನ್ನ ನಾವು ಆಗಲೇ ಗಳಿಸಿದ್ದಾಯ್ತು. ಅವನು ಅಲ್ಲೇ ಇದ್ದಾನೆ. ಶಾಮಶ ಮಂತ್ರ ಶುರು ಮಾಡಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಅಷ್ಟಮಂಡಲಕ ಮುರಿದ್ರೆ ದಾರ್ಕ ಬಂದು ತ್ರಿಶಂಕು ಮಣಿನ ಪಡಿತಾನೆ. ದಾರ್ಕನಿಗೆ ಮಣಿ ಬೇಕು, ನಿಮಗೆ ಅವರ ಆಸ್ತಿ ಬೇಕು. ಇಷ್ಟೆಲ್ಲ ಆಗಿ ಮಣಿ ನಮ್ಮ ಪಾಲಾದರೆ ನಿಮಗೆ ಸೇರಬೇಕಾಗಿರೋ ಆಸ್ತಿ ನಿಮಗೆ ಸೇರುತ್ತೆ. ಕೊನೆಗೆ ಎಲ್ಲರಿಗೂ ಪರಿಹಾರ ಅನ್ನೋದು ಸಿಗತ್ತೆ. ನಂಗೇನ್ ಸಿಗತ್ತೆ? ಸಿಕ್ಕಿದೆಯಲ್ಲ. ನಾನೀಗ ಅವನ್ನ ನಿರ್ನಾಮ ಮಾಡ್ತೀನಿ. ಕುಮಾರ ಅವ್ರ ಮನೆಯವರಿಂದಾನೇ ಅಷ್ಟದಿಗ್ಬಂಧನ ಕೊಡಿಸ್ತಾನೆ. ಭವತಿ ರುದ್ರಾಯ ಸಂತುಷ್ಟಿ ಲಾಗ್ವಿನಾಯೇತ್ ಸ್ವಾಮಿ. ಭವತಿ ರುದ್ರಾಯ ಸಂತುಷ್ಟಿ ಲಾಗ್ವಿನಾಯೇತ್ ಸ್ವಾಮಿ. ಭವತಿ ರುದ್ರಾಯ ಸಂತುಷ್ಟಿ ಲಾಗ್ವಿನಾಯೇತ್ ಸ್ವಾಮಿ. ಭವತಿ ರುದ್ರಾಯ ಸಂತುಷ್ಟಿ. ಹಿನ್ನುಡಿ. जैसे भी हो, जहां भी हो, जो भी हो, खबर तो हम रखेंगे. तुम्हारा जीना भी हमसे, मौत भी. ಬ್ರದರ್, ಹುಟ್ಟು ಸಾವು ಡಿಸೈಡ್ ಮಾಡಬೇಕಾಗಿರೋದು ನೀನಲ್ಲ. Say
ಶಾಮಶ ಬೊಂಬೆ. ಶತ್ರುವಿನ ಪ್ರತಿರೂಪ ಆಗಿರೋ ಈ ಬೊಂಬೆಗೆ ನಾವೇನಾದ್ರೂ ಅವನ ರಕ್ತ ಅಥವಾ ಅವನ ಉಗುರು, ಅವನ ಕೂದಲು ಸ್ಪರ್ಶಿಸಿ ಬೃಹತಳೆ ಅಗ್ನಿಗೆ ಆಹುತಿ ಮಾಡಿದ್ರೆ ಶತ್ರು ನಿರ್ನಾಮ ಖಂಡಿತ. ಹಿನ್ನುಡಿಯ ಸಾವು ಯಾರೆಂದು ತೋರು ಮಾಯ ಕನ್ನಡಿಯೇ. ನಾನು ಬೆಳೆಸಿರೋ ಶಕ್ತಿನೇ ನನಗೆ ಎದುರು ನಿಂತು ನಾನು ತಲುಪಬೇಕಾದ ಜಾಗವನ್ನು ನನಗಿಂತ ಮೊದಲೇ ತಲುಪಿದಾನೆ ಅಂದ್ರೆ ನನ್ನ ಉದ್ದೇಶನೇ ಅವನ ಉದ್ದೇಶ ಆಗಿರಬಹುದಾ? ಆ ಮಣಿ ನಮ್ ಕೈಗೆ ಸಿಕ್ಕಿದ್ರೆ ನಾವು ಶಕ್ತಿಶಾಲಿ ಆಗ್ತೀವಾ? ತ್ರಿಶಂಕು ಲೋಕದ ಆಸೆ ಅವನಿಗೂ ಇರಬಹುದಾ? ನನ್ನ ಶಿಷ್ಯನೇ ಈಗ ನನ್ನ ಎದುರಾಳಿ. ಹಿನ್ನುಡಿಯ ಆತ್ಮವೇ ಮುಂದಿನ ನಡೆಯೇನು?
ಅತುರಂಗ ಪ್ರಯೋಗ ಮಾಡಿ ತ್ರಿಶಂಕು ಪ್ರಯಾಣ ಬೆಳೆಸ್ತಾನೆ ಅಂದ್ರೆ ಆ ಶಕ್ತಿ ಇವನಿಗೆ ಹೇಗೆ ಬಂತು? ಅವನ ಸಂಹಾರ ನನ್ನ ಕೈಯಲ್ಲೇ.